ಜನರಿಗೆ ಹತ್ತಿರವಾದಂತ ವ್ಯಕ್ತಿ. ಮಗನೇ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಿ ಪ್ರಿಂಟ್ ಮಾಡೋಣ ಅಂತಂದ್ರೆ ಅದನ್ನ ನಿರಾಕರಿಸಿದ್ರು. ಆ ಟೈಮ್ನಲ್ಲಿ ಅದನ್ನ ಯಥಾವತ್ತಾಗಿ ಪ್ರಿಂಟ್ ಮಾಡಿರುವಂತದ್ದು ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್. ಸೊ ಆ ಸೈಕಾಲಜಿಗೆ ನಾವು ಅಡಾಪ್ಟ್ ಆಗದೆ ಹೋದ್ರೆ ಪತ್ರಿಕೋದ್ಯಮ ನಿಂತ ನೀರಾಗ್ಬಿಡುತ್ತೆ. ಅದು ಇಟ್ ವಿಲ್ ಡೈ. ನಮಸ್ಕಾರ ರವಿ ಹೆಗ್ಡೆ ಸರ್. ಐ ಆಮ್ ರಿಯಲಿ ಫಾರ್ಚುನೇಟ್ ಟುಡೇ ಟು ಹ್ಯಾವ್ ಯು ಹಿಯರ್ ಆನ್ ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್. ಈ ನಮ್ಮ ಚಾನೆಲ್ ಹೆಸರು ಬೆಳಕಿನ ಕಿಡಿ ಅಂತಲೂ ಇಟ್ಟಿದ್ವಿ. ನೀವು ನೇರ ದಿಟ್ಟ ನಿರಂತರ ಈ ಸುವರ್ಣ ನ್ಯೂಸ್ ಚಾನೆಲ್ಗೆ ಪ್ರಧಾನ ಸಂಪಾದಕರಾಗಿ ಹಾಗೂ ಕನ್ನಡ ಪ್ರಭಾ ಪೇಪರ್ಗೂ ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡಿದ್ದೀರಾ. ಏಷ್ಯಾ ಸುವರ್ಣ ನ್ಯೂಸ್ ಚಾನೆಲ್ಲು ಪ್ರತಿಯೊಬ್ಬ ಕನ್ನಡಿಗರಿಗೂ ಅಚ್ಚುಮೆಚ್ಚಾದ ಒಂದು ಚಾನೆಲ್ ಅಂತ ಹೇಳಬಹುದು. ಇಂಥ ಒಂದು ಎಮಿನೆಂಟ್ ಪರ್ಸ್ನಾಲಿಟಿ ನಮ್ಮ ಜೊತೆ ಇರೋದು ನನಗೆ ತುಂಬ ಸಂತೋಷ ಕೊಡ್ತಾ ಇದೆ. ಐ ವೆಲ್ಕಮ್ ಅಗೇನ್ ಟು ಮೈ ಚಾನೆಲ್ ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನೀವು ಜರ್ನಲಿಸ್ಟ್ ಫ್ಯಾಮಿಲಿಯಿಂದನೇ ಬಂದಿದ್ದು ಅಂತ ಕೇಳಿ ಬಹಳ ಸಂತೋಷ ಆಯ್ತು. ನಿಮ್ಮ ತಂದೆಯವರು ಪ್ರಜಾವಾಣಿಯಲ್ಲಿ ಮುಖ್ಯ ಸುದ್ದಿ ಸಂಪಾದಕರಾಗಿದ್ರು ಅಂತ ಕೇಳಿ ಬಹಳ ಸಂತೋಷ ಆಯ್ತು. ನಾಗಭೂಷಣಂ ಅವರು ಕೂಡ ಅಂದ್ರೆ ಆಗಿನ ಕಾಲದ ಜರ್ನಲಿಸ್ಟ್ಗೂ ನಮಗೂ ಇರೋ ಡಿಫ್ರೆನ್ಸ್ ಏನು ಅಂದ್ರೆ ದ ಡೆಪ್ತ್ ಅಂಡ್ ವಾಸ್ಟ್ನೆಸ್ ಆಫ್ ದ ನಾಲೆಜ್ ಅವ್ರಿಗಿರೋದು. ಅವರು ಜರ್ನಲಿಸ್ಟ್ ಆಗಿರೋದ್ರ ಜೊತೆಗೆ ಸಿನಿಮಾ ಲ್ಯಾಂಡ್ ಅಲ್ಲಿ ಗುರ್ಸ್ಕೊಂಡು 3-4 ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ರು ಅಂತ ಕೇಳಿ ಎಲ್ಲ ಸಮಥಿಂಗ್ ದೇರ್ ಆಲ್ ವೆರಿ ಆ ಫ್ಯಾಮಿಲಿಯಿಂದ ನೀವು ಬಂದಿದ್ರಿ. ಹಾಗಾಗಿ ಆಕ್ಚುಲಿ ಸ್ಪೀಕಿಂಗ್ ಯು ಆರ್ ದ ಎಮಿನೆಂಟ್ ಪರ್ಸನಾಲಿಟಿ. ಈ ಜರ್ನಲಿಸ್ಟ್ ಗಳನ್ನ ತುಂಬಾ ವೆಲ್ಕಮ್ ಮಾಡೋರು ತುಂಬಾ ಕಡಿಮೆ ಈಗ. ಜರ್ನಲಿಸ್ಟ್ ಗಳನ್ನ ದೂರ ಇದ್ದಷ್ಟು ನಾವು ಸೇಫ್ ಅಂತೇಳಿ ಯೋಚನೆ ಮಾಡ್ತಿರುವಾಗ ಯು ಆರ್ ವೆಲ್ಕಮಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಹಾಗೆ? ಜರ್ನಲಿಸ್ಟ್ ಯಾವತ್ತೂ ಯಾರು ದೂರ ಇಡಲ್ಲ. ಜನರಿಗೆ ಹತ್ತಿರವಾದಂತ ವ್ಯಕ್ತಿ ಜರ್ನಲಿಸ್ಟ್ ಅಂತ ನನ್ನ ಭಾವನೆ ಸರ್. ಇಲ್ಲ, ಇದು ಅಂದ್ರೆ ಇಟ್ಸ್ ಆಲ್ವೇಸ್ ಎವ್ರಿ ಪ್ರೊಫೆಷನ್ ಎವ್ರಿ ಪರ್ಸನ್ ಹ್ಯಾಸ್ ಕೂಡ 2 ಸೈಡ್ಸ್ ಇರುತ್ತಲ್ಲ. ಸೊ ಈ ಜರ್ನಲಿಸ್ಟ್ ಗಳಿಗೆ ನಮ್ಗೆ ಎಲ್ಲ ಕಡೆ ಏನ್ ಅನ್ಸುತ್ತೆ ಅಂದ್ರೆ ಎದುರುಗಡೆಗೆ ತುಂಬಾ ವೆಲ್ಕಮ್ ಇರುತ್ತೆ, ಹಿಂದ್ಗಡೆಯಿಂದ ಯಾವನು ಅಂತೇಳಿ ಏಕವಚನದಲ್ಲೇ ಮಾತಾಡ್ತಿರ್ತಾರೆ. ಸೊ ವೆನ್ ದ ಥಿಂಗ್ಸ್ ಆರ್ ಗುಡ್ ಟು ಹಿಯರ್ ದೆಮ್ ದೇರ್ ಅಂದ್ರೆ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ. ವೆನ್ ದ ಥಿಂಗ್ಸ್ ಆರ್ ನಾಟ್ ಆಲ್ ದಟ್ ಕಂಫರ್ಟಬಲ್ ನಮ್ಮನ್ನ ದೂರ ಇಡಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೆ ತುಂಬಾ ವಿರೋಧವಾಗಿ ಫೀಲ್ ಆಗ್ತಿದೆ ಅಂತಂದ್ರೆ ನಮ್ಮನ್ನ ಬೈಕೊಂಡು ಓಡಾಡ್ತಾರೆ. ಸೊ ಇಟ್ಸ್ ಅ ಮಿಕ್ಸ್ ಪರ್ಸನಾಲಿಟಿ. ದಟ್ ಈಸ್ ಲೈಫ್ ಆಫ್ ಜರ್ನಲಿಸ್ಟ್. That's the life of journalist because he has to be a critic also. Exactly. He can't always be nice to everyone. Be nice to everybody. Yes. ಅಂದ್ರೆ ಎಲ್ರಿಗೂ ನೈಸ್ ಆಗಿರ್ತೀನಿ, ಎಲ್ರಿಗೂ ಒಳ್ಳೆಯವನಾಗಿರ್ತೀನಿ ಅಂದ್ರೆ ಅವ್ನು ಒಳ್ಳೆ ಜರ್ನಲಿಸ್ಟ್ ಆಗಿರಕ್ಕಾಗಲ್ಲ. ಹೌದು ಸರ್. ಅಂದ್ರೆ ನೇರ ದಿಟ್ಟ ನಿರಂತರ ಅನ್ನುವ ಈ ಘೋಷವಾಕ್ಯ ನಿಮ್ಮ ಟೈಟಲ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಎಷ್ಟು ತುಂಬಾ ಚೆನ್ನಾಗಿದೆ. ಅದು ನಮ್ಮ ಏಷ್ಯಾನೆಟ್ ಗ್ರೂಪಿನ ಘೋಷವಾಕ್ಯ. ಅದು ಓಕೆ, ಧ್ಯೇಯ ವಾಕ್ಯ, ನಮಗೆ ಸ್ಲೋಗನ್. ದಟ್ ಈಸ್ ದ ಸ್ಪಿರಿಟ್ ಆಲ್ಸೋ. ನಮ್ಮ ರಿಪೋರ್ಟಿಂಗ್ ನಲ್ಲಿ ನಮ್ಮ ನ್ಯೂಸ್ ನಾವು ಕವರೇಜ್ ಮಾಡುವ ಸ್ಟೈಲ್ ಅಲ್ಲಿ ಇರ್ಬೋದು, ಅಥವಾ ನಮ್ಮ ಮೇಲೆ ಬಂದಂತ ನಿರ್ಧಾರ ತಗೊಳ್ಬೇಕಾದಂತ ಒತ್ತಡಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ನಿರ್ಧಾರ ಹೇಗಿರ್ಬೋದು, ಎಲ್ಲದಕ್ಕೂ ನಮ್ಗೆ ಸ್ಪಿರಿಟ್ ಇದೇನೆ, ನೇರ ದಿಟ್ಟ ನಿರಂತರ. ಅಂದ್ರೆ ನಾವು ನೇರವಾಗಿರ್ಬೇಕು ಅನ್ನೋದು ಕರೆಕ್ಟ್. ಅದು ಒಂದ್ ಸ್ವಲ್ಪ ಇದ್ರೆ ಸಾಲಲ್ಲ, ಅದನ್ನ ಇಟ್ ಶುಡ್ ಬಿ ನಿರಂತರವಾಗಿರ್ಬೇಕು. ಅದನ್ನ ಅಂದ್ರೆ ನಾವು ಇವತ್ತು ನೇರ ಮತ್ತೆ ದಿಟ್ಟ ಇರ್ತೀನಿ ಅಂತ ಹೇಳಿದ್ರೆ ಪ್ರೆಷರ್ ಬಂದ ತಕ್ಷಣ ಈಲ್ಡ್ ಆಗ್ತೀನಿ ಅಂತಂದ್ರೆ ಆಗಲ್ಲ. ಅದನ್ನ ಅಂದ್ರೆ ನಿರಂತರವಾಗಿರುವಂತದ್ದು ಇಂಪಾರ್ಟೆಂಟ್. ಯಾವುದೇ ಒಂದು ಪ್ರೆಷರ್ ಬಂದ್ರೂ ನಾವು ಯಾವಾಗ್ಲೂ ನೇರವಾಗಿರ್ತೀವಿ, ದಿಟ್ಟವಾಗಿ. ಅಂದ್ರೆ ಆ ಲೆಕ್ಕದಲ್ಲಿ ನನ್ಗೆ ಐ ಆಮ್ ಫಾರ್ಚುನೇಟ್. ನಾನು ಈಗ ನಾನೇನ್ ಕನ್ನಡಪ್ರಭದಲ್ಲಿ ಪ್ರಧಾನ ಸಂಪಾದಕ ಆಗಿದ್ದೇನೆ. ಇದು ಕೂಡ ಹಾಗೆ ಇಂಡಿಯನ್ ಎಕ್ಸ್ಪ್ರೆಸ್ ಹೆರಿಟೇಜ್ ಇಂದ ಬಂದಿರುವಂತದ್ದು. ಅಲ್ಲೂ ನೇರ ದಿಟ್ಟ ನಿರಂತರ ಅನ್ನುವಂಥದ್ದು ಘೋಷವಾಕ್ಯ ಆಗಿರ್ಲಿಲ್ಲ. ಬಟ್ ಕರೇಜಿಯಸ್ ಜರ್ನಲಿಸಮ್ಗೆ ಭಾರತದಲ್ಲಿ ಏನಾದ್ರೂ ಒಂದು ರೀತಿಯಾದಂತಹ ಮಾದರಿ ಅನ್ನುವಂತಹ ಕರೆಸ್ಕೊಂಡಂತಹ ಹೆಸರಿದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್. ರಾಮನಾಥ್ ಗೋಯಂಕ ಅವರು ಇರೋ ಟೈಮ್ನಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಎಷ್ಟು ಒತ್ತಡ ಬಂದರೂ ಮಣಿಯದೆ, ಪ್ರಧಾನಿಯೇ ಒತ್ತಡ ಹಾಕಿದ್ರು ಮಣಿಯದೆ ಅವ್ರ ವಿರುದ್ಧ ನೇರವಾಗಿ ಸಮರ ಸಾರದಂಥದ್ದು ರಾಮನಾಥ್ ಗೋಯಂಕ ಅವರ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್. ಆವಾಗಲೇ ಅಲ್ವಾ ಸರ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ರಾಮ್ ಜೇಠ್ಮಲಾನಿ ಇದೆಲ್ಲ ಬರ್ತಿತ್ತಲ್ವಾ? ಅಂದ್ರೆ ರಾಮ್ ಜೇಠ್ಮಲಾನಿ ವಾಸ್ ಲಾಯರ್. ಲಾಯರ್. ಹಿ ವಾಸ್ ಈ ಇಂದಿರಾ
ಪಾಲಿಟಿಕ್ಸಿನ ಅಗೇನ್ಸ್ಟ್ ಗ್ರೂಪ್ ನಲ್ಲಿರುವಂತ ವಿಚಾರವಂತರಲ್ಲೂ ಕೂಡ ಅವರೊಬ್ಬರಾಗಿದ್ರು. ಅವರು ಅವರೆಲ್ಲರೂ ಹಾಗಾಗಿ ಥಿಂಕ್ ಟ್ಯಾಂಕ್ ಅಲ್ಲಿ ದೇ ವರ್ ಆಲ್ ವೆರಿ ಪಾರ್ಟ್ ಆಫ್ ಇಟ್. ಸೊ ಆ ಟೈಮ್ ನಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಘೋಷವಾಕ್ಯನೂ ಹಾಗಿತ್ತು, ವಿ ಪ್ರಿಂಟ್ ವಾಟ್ ಅದರ್ಸ್ ಕಾಂಟ್ ಅಂತ. ಅಂದ್ರೆ ಈ ಬೋಫೋರ್ಸ್ ಹಗರಣ ಎಲ್ಲ ಆದಾಗ ಒಂದು ಪತ್ರಿಕೆಯ ವರದಿಗಾರರು ಮತ್ತು ಅದರದ ಸಂಪಾದಕರ ಮಗನೇ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಿ ಪ್ರಿಂಟ್ ಮಾಡೋಣ ಅಂತಂದ್ರೆ ಅದನ್ನ ನಿರಾಕರಿಸಿದ್ರು. ಆ ಟೈಮ್ ನಲ್ಲಿ ಅದನ್ನ ಯಥಾವತ್ತಾಗಿ ಪ್ರಿಂಟ್ ಮಾಡಿರುವಂತದ್ದು ಇಂಡಿಯನ್ ಎಕ್ಸ್‌ಪ್ರೆಸ್ ಗ್ರೂಪ್. ಸೊ ಬೋಫೋರ್ಸ್ ಹಗರಣ ಟೈಮ್ ನಲ್ಲಿ. ಸೊ ಹಾಗಾಗಿ ವಿ ಪ್ರಿಂಟ್ ವಾಟ್ ಅದರ್ಸ್ ಕಾಂಟ್ ಅನ್ನುವಂಥದ್ದು ಇಂಡಿಯನ್ ಎಕ್ಸ್‌ಪ್ರೆಸ್ ನ ಘೋಷವಾಕ್ಯ ಆಗಿತ್ತು. ದ ಕರೇಜಿಯಸ್ ಜರ್ನಲಿಸಂ. ಸೊ ಐ ಕಮ್ ಫ್ರಮ್ ಇಂಡಿಯನ್ ಎಕ್ಸ್‌ಪ್ರೆಸ್ ಬ್ಲಡ್, ಈ ಕಡೆಗೆ ಏಷ್ಯಾನೆಟ್ ಬ್ಲಡ್, ಎರಡು ಕಡೆಯಿಂದ ನಮ್ಗೆ ಐ ಥಿಂಕ್ ಇಟ್ಸ್ ವೆರಿ ಎಕ್ಸೈಟಿಂಗ್ ಟು ವರ್ಕ್ ದಟ್ ಆಸ್ ಎ ಜರ್ನಲಿಸ್ಟ್ ಅಂಡ್ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಆಗಿ. ಓಕೆ, ಅಮೇಝಿಂಗ್ ಸರ್, ವಂಡರ್ಫುಲ್. ಅಲ್ಲೂ ಆಸ್ ಎ ಬ್ರೇವ್ ಜರ್ನಲಿಸ್ಟ್ ಅದನ್ನೇ ನೀವು ಇಲ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀರಾ. ದಟ್ಸ್ ರಿಯಲಿ ಗುಡ್. ಈ ಸಬ್ಜೆಕ್ಟ್ಸ್ ಬೇರೆ ಬೇರೆ ಇರುತ್ತೆ. ಆ ಟೈಮ್ ನಲ್ಲಿ ಬಂದಂತ ಸಬ್ಜೆಕ್ಟ್ಸ್ ಗಳು ಬೇರೆ ಇದ್ದಿರ್ಬೋದು, ಇವಾಗ ಬರ್ತಾ ಇರುವಂತ ಸಬ್ಜೆಕ್ಟ್ಸ್ ಗಳು ಬೇರೆ ಇದ್ದಿರ್ಬೋದು, ಬಟ್ ಸ್ಪಿರಿಟ್ ಒಂದೇ ಆಗಿರುತ್ತೆ. ಬಟ್ ಸ್ಪಿರಿಟ್ ಅದೇ. ಸೊ ಹೀಗೆ ನೀವು ನಿಮ್ಮ ಜರ್ನಲಿಸ್ಟಿಕ್ ಪ್ರಯಾಣದಲ್ಲಿ ಬಹಳಷ್ಟು ಒಂದು ಕನ್ನಡಕ್ಕೆ ಕೊಡುಗೆ, ಕನ್ನಡ ಮಾಧ್ಯಮಕ್ಕೆ ಒಂದು ಕೊಡುಗೆಯಾಗಿ ಡಿಜಿಟಲೀಕರಣ ಅಥವಾ ಮಾಡರ್ನೈಸಿಂಗ್ ದಿ ಕನ್ನಡ ಪ್ರೆಸ್ ಅಥವಾ ಕನ್ನಡ ಮೀಡಿಯಾ ಅಂತ ಏನು ಮಾಡಿದ್ದಾರೆ, ಅದು ಬಹಳ ಹೊಗಳಿಕೆಗೆ ಹಾಗೂ ಬಹಳಷ್ಟು ಅದರ ಬಗ್ಗೆ ಕೇಳಿದ್ದೀನಿ ಸರ್. ಅದ್ರ ಬಗ್ಗೆ ನೀವು ಹಂಚ್ಕೊಳ್ಳೋದಾದರೆ ಏನು, ನಿಮ್ಮ ಈ ಪ್ರಯತ್ನ ಹೇಗೆ ಶುರು ಆಯಿತು, ಅದು ಸಫಲವಾಗಬೇಕಾದ್ರೆ ಏನೇನು ಚಾಲೆಂಜಸ್ನ ಎದುರಿಸಿದ್ರಿ, ಅದ್ರ ಬಗ್ಗೆ ಹೇಳೋದಾದರೆ? ಇಟ್ಸ್ ಅಂದರೆ ಐ ಆಮ್ ವೆರಿ ಫಾರ್ಚುನೇಟ್. ನಾನಷ್ಟೇ ಅಲ್ಲ, ನನ್ನ ಜನ್ರೇಷನ್, ನಮ್ಮ ಸಮಕಾಲೀನ ಜರ್ನಲಿಸ್ಟ್ಗಳೇನಿದ್ದೀವಿ ನಾವು ವೆರಿ ಫಾರ್ಚುನೇಟ್. ಬರೀ ಜರ್ನಲಿಸ್ಟ್ ಅಂತಲೇ ಇಲ್ಲ, ನಮ್ಮ ಜೊತೆ ಈ ಕಾಲದಲ್ಲಿರುವಂಥವ್ರೆಲ್ಲರೂ ಒಂದು ರೀತಿಯಲ್ಲಿ ಫಾರ್ಚುನೇಟ್. ಯಾಕೆ ಅಂತಂದರೆ ನಾವು ತುಂಬ ಹಳೆಯ ಲೆಗಸಿ ಆ್ಯಂಡ್ ಟ್ರೆಡಿಷನ್ಸ್ ಅನ್ನು ನೋಡಿದ್ವಿ. ಆಮೇಲೆ ಅದು ಬದಲಾವಣೆಗೆ ನಿಧಾನಕ್ಕೆ ಸಿದ್ಧವಾಗ್ತಾ ಇದ್ದಿದ್ದನ್ನು ನೋಡಿದ್ವಿ. ಅದಕ್ಕೆ ತುಂಬ ರೆಸಿಸ್ಟೆನ್ಸ್ ಬಂದಿದ್ದನ್ನು ನೋಡಿದ್ವಿ. ಅದನ್ನೆಲ್ಲವನ್ನು ಮೀರಿ ಸಂಪೂರ್ಣವಾಗಿ ಬದಲಾವಣೆಯಾಗಿ ಇವತ್ತೇನೋ ಹೊಸಾದ್ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಉದಾಹರಣೆ, ನಮ್ಮ ಹಳೆ ಜನರೇಷನ್ ಅವರು ಹೊಸದನ್ನು ನೋಡ್ಲೇ ಇಲ್ಲ ಅವರು, ಅಥವಾ ಇವತ್ತು ಹೊಸ ಜನರೇಷನ್ ಅಲ್ಲಿ ಅವರು ಹಳೇದನ್ನು ನೋಡೇ ಇಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಇವತ್ತು ಇರುವ ಯಾವುದು ಪ್ರೈಮರಿ ಸ್ಕೂಲಲ್ಲಿ ಹೋಗ್ತಾ ಇರುವ ಮಕ್ಕಳನ್ನ ನೀವು ಕೇಳಿ ನೋಡಿ. ನೀವು ಫೋನ್ ಮಾಡ್ಬೇಕು ಅಂತಂದ್ರೆ ನಾವು ಹಿಂಗ್ ರಿಂಗ್ ಮಾಡೋದು ಅಂತ ಫೋನ್ ಇತ್ತು ಅಂತಂದ್ರೆ ದೇ ಕಾಂಟ್ ಇಮ್ಯಾಜಿನ್. ಅವ್ರು ನೋಡೇ ಇಲ್ಲ ಅವ್ರದ್ದು. ಅವ್ರಿಗೆ ಫೋನ್ ಅಂತಂದ್ರೆ ಹೆಂಗಿದ್ರು ಮೊಬೈಲ್ ನಲ್ಲಿ ಹಿಂಗೆ ಬಟನ್ ಪ್ರೆಸ್ ಮಾಡೋದು, ಇದನ್ನ ಮಾತಾಡೋದೇ ಇರುತ್ತೆ. ಮೊಬೈಲ್ ಫೋನ್ ಅನ್ನೋದು ಹಳೆ ಕಾಲದವ್ರಿಗೆ ಇಮ್ಯಾಜಿನೇಷನ್. ಅಂದ್ರೆ ಫೋನ್ ಅಂತಂದ್ರೆ ನಾವು ಕೂತಲ್ಲಿ ಮಾತಾಡ್ತಿರ್ಬೇಕು, ನಿತ್ತಲ್ಲಿ ಮಾತಾಡ್ತಿರ್ಬೇಕು, ವೈರಿಗೆ ಏನೋ ಕನೆಕ್ಟ್ ಆಗಿರುತ್ತೆ, ಇನ್ಸ್ಟ್ರೂಮೆಂಟ್ ಇರುತ್ತೆ. ಇದನ್ನ ಜೇಬಲ್ಲಿ ಇಟ್ಕೊಂಡು ಫೋನ್ ಎಲ್ಲ ಯಾರು ಓಡಾಡ್ತಾರ ಅಂತ ಇಮ್ಯಾಜಿನೇಷನ್ಗೆ ಸಾಧ್ಯ ಇರಲಿಲ್ಲ ಅವ್ರಿಗೆ. ಇವತ್ತಿನವರಿಗೆ ಫೋನ್ ಅಂದ್ರೆ ಒಂದೇ ಕಡೆಗೆ ಕೂತಲ್ಲೇ ಫಿಕ್ಸ್ ಆಗಿರುತ್ತೆ ಅದು ಅಂತಂದ್ರೆ ಅವ್ರಿಗೆ ನಂಬಕ್ ಸಾಧ್ಯ ಆಗ್ತಿಲ್ಲ. ನಮ್ಮ ಜನರೇಷನ್ ಎರಡನ್ನೂ ನೋಡ್ಕೊಂಡಿದೆ. ಸೊ ಪತ್ರಿಕೋದ್ಯಮದಲ್ಲೂ ಹೀಗೆ ಆಯ್ತು. ದ ಟ್ರೆಡಿಷನಲ್ ಜರ್ನಲಿಸಮ್ ಏನಿತ್ತು ಅಂದ್ರೆ, ಈಗ ಮೊದಲೇ ಹಳೆಯ ಕಾಲದಲ್ಲಿ ಇರುವಂತ ಪತ್ರಿಕೋದ್ಯಮ, ಕನ್ನಡ ಪತ್ರಿಕೋದ್ಯಮಕ್ಕೊಂದು 100 ವರ್ಷಗಳ ಇತಿಹಾಸ ಇದ್ರೆ, 100 ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಇತ್ತದು. ಬಟ್ ಒಂದು ಸತಿಗೆ ಸುನಾಮಿ ಅಪ್ಪಳಿಸಿದ ರೀತಿಯಲ್ಲಿ ಬದಲಾವಣೆಗಳು ಸ್ಟಾರ್ಟ್ ಆಗ್ಬಿಡ್ತು. ಟೆಕ್ನಾಲಜಿ ಅಂದ್ರೆ ಒಂದು ಗ್ಲೋಬಲೈಸೇಷನ್ ಅಂಡ್ ಟೆಕ್ನಾಲಜಿ ಎರಡು ಪತ್ರಿಕೋದ್ಯಮದಲ್ಲಿ ತುಂಬಾ ಪ್ರಭಾವವನ್ನು ಬೀರ್ತು, ಬದಲಾವಣೆ ಪ್ರಾರಂಭ ಆಯ್ತು. ನಾನು ಆ ಬದಲಾವಣೆಯ ಘಟ್ಟದಲ್ಲಿ ಇದ್ದೆ. ನಾನು ಅಂದ್ರೆ ಟ್ರೆಡಿಷನಲ್ ಜರ್ನಲಿಸ್ಟ್, ನನ್ನ ಸೀನಿಯರ್ಸ್ ಏನಿದ್ರು ಅವರು ಈ ಕಂಪ್ಯೂಟರ್ಗಳನ್ನೆಲ್ಲ ಬಂದ್ಬಿಟ್ಟು ನಮ್ಮ ಜಾಬನ್ನೆಲ್ಲ ಕಿತ್ತಾಕ್ಬಿಡತ್ತೆ, ಇದು ಬಹಳ ಮಾರಕವಾದದ್ದು ಪತ್ರಿಕೋದ್ಯಮಕ್ಕೆ ಅಂತ ಹೋರಾಟವನ್ನು ಮಾಡ್ತಾ ಇದ್ರು ಅಂತ ಮನಸ್ಥಿತಿಯವರಾಗಿದ್ರು. ಆದರೆ ಈ ಕಂಪ್ಯೂಟರೈಸೇಷನ್ ಬರದೇ ಹೋದರೆ ಅಥವಾ ಇಂಟರ್ನೆಟ್ನಲ್ಲಿ ಸುದ್ದಿಗಳನ್ನು ಸಿಗದೆ ಹೋದರೆ ಜನರಿಗೆ ಇದು ತಲುಪೋದಿಲ್ಲ ಅನ್ನುವಂಥ ಒಂದು ಬದಲಾವಣೆಯ ಜನ್ರೇಷನ್ ಕೂಡ ಬಂದಿತ್ತು. ನನ್ನ ಕಾಲದಲ್ಲಿ ನಾನು ಓದಿದ್ದು ನನ್ನ ಸೈನ್ಸ್ ಬ್ಯಾಕ್ಗ್ರೌಂಡ್, ಪತ್ರಿಕೋದ್ಯಮ ಬ್ಯಾಕ್ಗ್ರೌಂಡಿಂದ ಬಂದಿದ್ದಲ್ಲ ನಾನು. ಹಾಗಾಗಿ ನನಗೆ ಒಂದು ಕಡೆಗೆ ಸಾಹಿತ್ಯ, ಪತ್ರಿಕೋದ್ಯಮ ಜೊತೆಯಲ್ಲಿ ತಂತ್ರಜ್ಞಾನದ ಈ ಹೊಳಹುಗಳು, ಎರಡೂ ಸಾಧ್ಯತೆಗಳು ಎರಡೂ ಗೊತ್ತಿದ್ದರಿಂದ ಅದನ್ನು ನಾನು ಪತ್ರಿಕೋದ್ಯಮದಲ್ಲಿ ಅಳವಡಿಸೋದಕ್ಕೆ ಪ್ರಾರಂಭ ಆಯಿತು.
ಇದಕ್ಕೆ ನನಗೆ ಅವಕಾಶ ಕೊಟ್ಟಿರುವಂಥದ್ದು ಆವಾಗಿನ ನನ್ನ ಸಂಪಾದಕರಾದಂತಹ YNK ಅವರು. ಇನ್ಫ್ಯಾಕ್ಟ್ YNK ಅವ್ರ ಜೊತೆಗೆ ನಿಮ್ಮ ತಂದೆಯವರು ಕೂಡ ವರ್ಕ್ ಮಾಡಿದ್ರು. ಐ ಆಮ್ ಅ ಪ್ರಾಡಿಜಿ ಆಫ್ YNK. YNK ಅವ್ರಿಗೆ ಈ ಒಂಥರ ದಿವ್ಯ ದೃಷ್ಟಿ ತರ ಇತ್ತು, ಈ ತರ ಬದಲಾವಣೆ ಆಗುತ್ತೆ, ಇದನ್ನ ನೀವು ಮಾಡಬೇಕು, ನಿನ್ ಕೈಲಿ ಆಗತ್ತೆ ಅಂತ. ಸೊ ಐ ಸ್ಟಾರ್ಟೆಡ್ ಕಂಪ್ಯೂಟರೈಸಿಂಗ್ ದ ನ್ಯೂಸ್ ರೂಮ್ ಇದೆಯಲ್ಲ, that was one of the biggest change that swept journalism across. ಇವತ್ತು ಪತ್ರಿಕೋದ್ಯಮಿಗಳು ಕಂಪ್ಯೂಟರ್ನ ಯೂಸ್ ಮಾಡೋದು ಅಂತಂದ್ರೆ ಇಟ್ ಈಸ್ ವೆರಿ ಸಿಂಪಲ್. ಅವ್ರಿಗೆ ಇದು ಏನು ಭಯಂಕರ ಅಂತ ಅನ್ಸಲ್ಲ. ಏನ್ ಕಂಪ್ಯೂಟರ್ ಬರುತ್ತೆ ಅಂತಂದ್ರೆ ಕಂಪ್ಯೂಟರ್ ಹೆದರ್ಬಿಟ್ಟಿದ್ರು, ಕಂಪ್ಯೂಟರ್ನ ಲೈಫ್ ಅಲ್ಲೇ ನೋಡಿರ್ಲಿಲ್ಲ. ಆಮೇಲೆ ಕಂಪ್ಯೂಟರ್ ಮುಟ್ಟಕ್ ಅವಕಾಶ ಇರ್ಲಿಲ್ಲ. ಕಂಪ್ಯೂಟರ್ಗೆ ಒಂದು ಬೇರೆ ರೂಮ್ ಇರೋದು, ಲಾಕ್ಡ್ ರೂಮ್ಸ್ ಇರೋದು, ಅದಕ್ಕೆಲ್ಲ ಸೆಕ್ಯೂರಿಟಿ ರೂಮ್ಸ್ ಇರೋದು, ಈ ತರದೆಲ್ಲ ಸಿಚುವೇಶನ್ಸ್ ಇರೋ ಟೈಮ್ ನಲ್ಲಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಅಂದ್ರೆ ನಾನು ಕಂಪ್ಯೂಟರ್ನ ಅವಾಗ್ಲೇ ನೋಡಿರೋದು. ನಾವು ಬಂದಿರೋ ಸಣ್ಣ ಊರಿಂದ ಆಗಿರೋದ್ರಿಂದ ಅಲ್ಲೂ ಕಂಪ್ಯೂಟರ್ಸ್ ಏನೂ ಇರ್ಲಿಲ್ಲ. ಕಂಪ್ಯೂಟರ್ಸ್ ಅನ್ನ ನೋಡಿರೋ ಚಿತ್ರದಲ್ಲಿ ಮಾತ್ರ ನೋಡಿದ್ವಿ, ಬಳಸಿದ್ದೆಲ್ಲ ಇರ್ಲಿಲ್ಲ. ಇಲ್ಲೇ ಕಲ್ತಿದ್ದು. ಬಟ್ ಅಡಾಪ್ಟಿಂಗ್ ವಾಸ್ ವೆರಿ ಈಸಿ ನನಗೆ. ಸಿ, ಈ ಅಡಾಪ್ಟೇಷನ್ ಇದೆಯಲ್ಲ, ನ್ಯಾಚುರಲ್ ಸಿಸ್ಟಮ್ ನಲ್ಲಿ ಅಥವಾ ನೇಚರ್ ನಲ್ಲಿ ಅಡಾಪ್ಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ದೋಸ್ ಹು ಡೋಂಟ್ ಅಡಾಪ್ಟ್ ದೇ ವಿಲ್ ಎಕ್ಸ್ಟಿಂಕ್ಟ್ ಅಂತ ಡಾರ್ವಿನ್ನ ವಿಕಾಸವಾದ ಹೇಳೋದು ಅದನ್ನೇ ತಾನೆ. ಯಾರು ಈಗಿನ ಪರಿಸರಕ್ಕೆ ಹೊಂದ್ಕೋತಾ ಹೋಗ್ತಾರೆ ಅವರು ಸರ್ವೈವ್ ಆಗ್ತಾರೆ, ಯಾರು ಪರಿಸರಕ್ಕೆ ಹೊಂದ್ಕೊಳ್ಳಲ್ಲ ಅವರು ವಿನಾಶವಾಗಿ ಹೋಗ್ತಾರೆ ಅಂತ. ಅಡಾಪ್ಟೇಷನ್ ಟು ದ ಚೇಂಜಿಂಗ್ ಸಿಚುಯೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನನಗೆ ಬಹಳ ಕ್ವಿಕ್ ಆಗಿ ನಾನು ಕಂಪ್ಯೂಟರೈಸೇಷನ್ಗೆ ಅಡಾಪ್ಟ್ ಆಗಿದ್ರಿಂದ ಅದು ಬಹಳ ದೊಡ್ಡ ಬದಲಾವಣೆಯನ್ನ ಪತ್ರಿಕೋದ್ಯಮದಲ್ಲಿ ತಂದಿದೆ. ದಟ್ ನಾನು ನೋಡಿರುವಂತದ್ದು. ಎರಡನೇದು ಅಂತರ್ಜಾಲ ಮಾಧ್ಯಮ ಅಂತ ಹೇಳ್ತೀವಿ ನಾವು ಇವತ್ತು, ಇಂಟರ್ನೆಟ್ ಜರ್ನಲಿಸಮ್. ಕಂಪ್ಯೂಟರ್ಸ್ ಬಂದ್ರು, ಅಂತರ್ಜಾಲ ಬಂದಿರೋದು ತುಂಬಾ ಲೇಟ್ ಆಗಿ. ಸೊ ಅಂತರ್ಜಾಲ ಬಂದು ಈ ಪತ್ರಿಕೋದ್ಯಮ ಇಷ್ಟೆಲ್ಲ ಬದಲಾವಣೆ ಮಾಡ್ಬಿಡತ್ತಾ ಅನ್ನುವಂಥದ್ದು ಯಾರಿಗೂ ಕಲ್ಪನೆ ಇರ್ಲಿಲ್ಲ ಹೆಂಗಾಗತ್ತೆ ಅಂತ. ಸೊ ಇಂಟರ್ನೆಟ್ ಹ್ಯಾಸ್ ಚೇಂಜ್ಡ್ ದ ಜರ್ನಲಿಸಮ್ ಟೂ ವೇಸ್. ಒನ್, ನಮ್ಮ ಪತ್ರಿಕೋದ್ಯಮಕ್ಕೆ ಬೇಕಾದಂತ ಇನ್ಪುಟ್ ಅನ್ನ ಅದು ಕೊಡತ್ತೆ. ಅಂದ್ರೆ ನಾವು ಅದರಲ್ಲಿ ಇರೋ ಮಾಹಿತಿಯನ್ನ ನಾವು ಬಳಸ್ಕೊಂಡು ಪತ್ರಿಕೋದ್ಯಮವನ್ನ ಮಾಡೋದು ಒಂದು. ಇನ್ನೊಂದು, ನಮ್ಮಲ್ಲಿರುವಂತ ಕಾಂಟೆಂಟ್ ಅನ್ನ ಇಂಟರ್ನೆಟ್ ಗೆ ಹಾಕಿ ಅದರ ತಲುಪುವಿಕೆಯನ್ನ ಜಾಸ್ತಿ ಮಾಡುವಂತದ್ದು ಇನ್ನೊಂದು. ಅಂದ್ರೆ ಅದರದ್ದು ರೀಚ್ ಅನ್ನ ಜಾಸ್ತಿ ಮಾಡೋದು. ಅಂದ್ರೆ ಇಂಟರ್ನೆಟ್ ಹ್ಯಾಸ್ ಟೂ ವೇ ನಮ್ಗೆ ಇಂಪ್ಯಾಕ್ಟ್ ಮಾಡಿದ್ದು. ಒಂದು, ನಮ್ಮ You could use lot of information. ಮೊದಲೇ ನಮ್ಗೆ ಸಿಗ್ತಾನೆ ಇರ್ಲಿಲ್ಲ, ಬಹಳ ಕಷ್ಟ ಇರ್ತಿತ್ತು, ಅಥವಾ ಗೊತ್ತೇ ಇರ್ಲಿಲ್ಲ ಅಂತ ಇನ್ಫಾರ್ಮೇಶನ್ ಅನ್ನ ತಗೊಳ್ಳೋದು. ಎರಡನೇದು, ನಮ್ಮ ಇನ್ಫಾರ್ಮೇಶನ್ ತುಂಬಾ ವಾಸ್ಟ್ ಆಗಿ ಸ್ಪ್ರೆಡ್. ಸೊ ಎರಡು ಇದನ್ನ ಇಂಪ್ಯಾಕ್ಟ್ ಅನ್ನ ಮಾಡಿರುವಂತದ್ದು ಈ ಕಂಪ್ಯೂಟರ್ಸ್, ಇಂಟರ್ನೆಟ್. ಸೊ ನಮ್ಗೆ ಇಂಟರ್ನೆಟ್ ಬಂದಾಗ ನಾನು ಅದರ ಮಾಹಿತಿಯನ್ನ ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಆದ್ಮೇಲೆ ವಾಟ್ ಐ ಚೇಂಜ್ಡ್ ಇನ್ ಕನ್ನಡ ಜರ್ನಲಿಸಮ್ ಅಂತಂದ್ರೆ ನ್ಯೂಸ್ ಸೈಕಾಲಜಿ. ಸೊ ಕಳೆದ 100 ವರ್ಷಗಳ ಕಾಲ ನ್ಯೂಸ್ ಸೈಕಾಲಜಿ ಆಲ್ಮೋಸ್ಟ್ ಒಂದೇ ತರ ಇತ್ತು. ಅಂದ್ರೆ ಒಂದು ಪ್ರಧಾನ ಸುದ್ದಿ ಅಂದ್ರೆ ಇದೇ ಇರುತ್ತೆ, ಅಲ್ಲೊಂದು ಫೋಟೋ ಅಂದ್ರೆ ಈಗ ಘಾನಾದ ಅಧ್ಯಕ್ಷನೋ ಪ್ರೆಸಿಡೆಂಟೋ ಅಥವಾ ಪ್ರೈಮ್ ಮಿನಿಸ್ಟರ್ ಬಂದ್ರೆ ಇವಾಗ ಅದನ್ನ ರಿಸೀವ್ ಮಾಡ್ಕೊಳಕ್ಕೆ ನಮ್ಮ ಅಧಿಕಾರಿನೋ ಅಥವಾ ನಮ್ಮ ಯಾವ್ದೋ ಒಂದು ಮಂತ್ರಿನೋ ಅಥವಾ ನಮ್ಮ ಯಾವ್ದೋ ಡಿಪ್ಲೊಮ್ಯಾಟ್ ಯಾರೋ ಹೋಗಿರ್ತಾರೆ ಅಂತಂದ್ರೆ ಅದನ್ನ ಒಂದು ದೊಡ್ಡ ಸುದ್ದಿ ಹಾಕಿ ಅದನ್ನ ಪ್ರಧಾನ ಸುದ್ದಿ ಮಾಡ್ತಾ ಇರುವಂತ ಒಂದು ಕಾಲ ಇತ್ತು. ಭಾರತ ಪಾಕಿಸ್ತಾನ ಮಾತುಕತೆ ಅಂತಂದ್ರೆ ಅದು ಒಂದು ಪ್ರಧಾನ ಸುದ್ದಿಯಾಗಿ ಪ್ರತಿದಿನ ಬರ್ತಾ ಇತ್ತು. ಅಂದ್ರೆ ಹಲವಾರು ದಶಕಗಳ ಹೀಗೆ ಇತ್ತು. ಅಂದ್ರೆ ಪ್ರಧಾನ ಸುದ್ದಿ ಅಂತಂದ್ರೆ ಹೀಗೆ ಇರ್ಬೇಕು ಅನ್ನುವಂಥದ್ದು ಇತ್ತು. ಬಟ್ ಆ ಟೈಮ್ ನಲ್ಲಿ ಸುದ್ದಿಯ ಸೈಕಾಲಜಿ ಚೇಂಜ್ ಆಗೋದು ಬಹಳ ಅಗತ್ಯ ಆಗಿತ್ತು. ಯಾಕೆಂದ್ರೆ ಸುದ್ದಿಯನ್ನ ಬಳಸುವವರ ಗ್ರಾಹಕರಲ್ಲಿ ರೀಡರ್ಸ್ ತುಂಬಾ ಸೈಕಾಲಜಿ ತುಂಬಾ ಹೊಸದಾಗಿ ಬಂದಿರೋ ಜನರೇಷನ್ ಇದ್ರು. ಸೊ ಹಳೆ ಜನರೇಷನ್ ಥಾಟ್ಸ್ ಈ ಹೊಸ ಜನರೇಷನ್ನಿನ ಓದುಗರಿಗೆ ರುಚಿಸ್ತಾ ಇರಲಿಲ್ಲ. ಹಾಗಾಗಿ ಅದನ್ನ ಇವಾಗ ಏನಾದ್ರೂ ಪ್ರಧಾನ ನ್ಯೂಸ್ ಆಗ್ಬೋದು. ಇಟ್ ಇಸ್ ನಾಟ್ ಓನ್ಲಿ ಇಂಡೋ-ಪಾಕ್ ರಿಲೇಷನ್ಸ್. ಈಗ ಇಂಡೋ-ಪಾಕ್ ರಿಲೇಷನ್ ರಿಯಲ್ ಇಂಟ್ರೆಸ್ಟಿಂಗ್. ಮೊನ್ನೆ ನಮ್ಗೆ ಸಿಂಧೂರ್ ಆದಾಗ ಅಥವಾ ಈಗ ಕರೆಂಟ್ ಸಿಚುವೇಶನ್ ಅಲ್ಲ, ನಾವು ಮಾತಾಡ್ತಾ ಇರೋ ಸಂದರ್ಭದಲ್ಲೂ ಕೂಡ ಭಾರತ ಪಾಕಿಸ್ತಾನ ಮಾತುಕತೆ ಅಥವಾ ನಮ್ಮ ಜಿಯೋ ಪೊಲಿಟಿಕಲ್ ರಿಲೇಷನ್ಸ್ ಬಗ್ಗೆ ಮಾತುಕತೆ ಏನಿದೆಲ್ಲ ಬಹಳ ಪ್ರಧಾನ ಆಗತ್ತೆ. ಈಗ ಪ್ರವಾಹ ಆಗಿರುವ ಸಮಯದಲ್ಲಿ ನಮ್ಗೆ ಅದು ಪ್ರಧಾನ ಆಗಲ್ಲ. ಸೊ ಹೀಗೆ ಆ ಸುದ್ದಿಯ ಮೌಲ್ಯವನ್ನ ಅಂದ್ರೆ ಸೈಕಾಲಜಿ ಇರುತ್ತೆ. ಅಂದ್ರೆ ನಮ್ಮ ಓದುಗರಿಗೆ ಏನ್ ಬೇಕು, ನಮ್ಮ ನೋಡುಗರಿಗೆ ಏನ್ ಬೇಕು ಅನ್ನೋ ಒಂದು ನ್ಯೂಸ್ ಸೈಕಾಲಜಿ ಇರುತ್ತೆ. ಅದನ್ನ ನಾವು ಹಳೆಯ ಫ್ರೇಮ್ ನಲ್ಲಿ ನೋಡಕ್ಕಾಗಲ್ಲ. ಸೊ ಈಗ ಹೊಸ ಫ್ರೇಮ್ ನಲ್ಲಿ, ಹೊಸ ಚೌಕಟ್ಟಿನಲ್ಲಿ, ಹೊಸ ಕನ್ನಡಕದಲ್ಲಿ ನಾವು ಅದೇ ಸುದ್ದಿಯನ್ನ ನೋಡ್ಬೇಕಾದಂತಹ
ಒಂದು ಸೈಕಾಲಜಿ ಅಂತೇಳಿ ಹೇಳ್ತೀವಲ್ಲ, ನ್ಯೂಸ್ ಸೈಕಾಲಜಿಯನ್ನು ದಟ್ ಐ ಬ್ರಾಡ್ ಅ ನ್ಯೂ ಯಾಕೆ ಅಂದರೆ ಇವಾಗ ಜನರು ತುಂಬ ಚೇಂಜ್ ಆಗಿಬಿಟ್ಟಿದ್ದಾರೆ. ದೇ ನೋ ಎವ್ರಿಥಿಂಗ್. ಹೌದು ಅಲ್ವಾ? ಬಿಕಾಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು IT ಎಲ್ಲನೂ ನಿಮಗೆ ಎವ್ರಿಥಿಂಗ್, ದ ಹೋಲ್ ವರ್ಲ್ಡ್ ಇಸ್ ಇನ್ ಯೋರ್ ಹ್ಯಾಂಡ್ ಅಲ್ವಾ? ಹಾಗಾಗಿ ಅವ್ರ ಸೈಕಾಲಜಿ ಪ್ರಕಾರ ಇವಾಗ ನೀವು ಉದಾಹರಣೆಗೆ ನೋಡಿ, ನಾವು ಮೊದಲೇ ನಮ್ಮ ದೈನಂದಿನ ದಿನ ಸ್ಟಾರ್ಟ್ ಆಗ್ತಾ ಇದ್ದಿದ್ದು ಸುದ್ದಿ ಅಂದ್ರೆ ಅಥವಾ ನ್ಯೂಸು ಜರ್ನಲಿಸಮ್ ಅಂದ್ರೆ ನಮ್ ನೆನಪಾಗ್ತಾ ಇದ್ದಿದ್ದು ಎಲ್ಲರಿಗೂ ಪೇಪರ್. ನಮ್ಮ ಜನರೇಷನ್ಗೆ ಇವಾಗಲೂ ಒಂದು ಪೇಪರ್ ನೆನಪಾಗುತ್ತೆ. ಇನ್ನೊಂದಿಷ್ಟು ಜನರೇಷನ್ಗೆ ನ್ಯೂಸ್ ಅಂತಂದ್ರೆ ಮೀಡಿಯಾ ಅಂತಂದ್ರೆ ಟೆಲಿವಿಷನ್ ನೆನಪಾಗುತ್ತೆ. ನೀವು ನ್ಯೂ ಜನರೇಷನ್ ತಗೊಂಡ್ರೆ ಅವ್ರಿಗೆ ಇದು ಎರಡೂ ಕನೆಕ್ಟ್ ಆಗಲ್ಲ. ಅವ್ರಿಗೆ ಮೊಬೈಲ್ ಅವರಿಗೆ ಮೊಬೈಲ್. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ದಿಸ್ ಸೈಕಾಲಜಿ. ಅಂದ್ರೆ ಅವರಿಗೆ ಈ ಒಂದು ನ್ಯೂಸ್ ಅಂದ್ರೆ ಅವರಿಗೆ ಏನ್ ನೆನಪಾಗುತ್ತೆ ಅನ್ನೋದಿದೆಯಲ್ಲ, ಅಥವಾ ಅವ್ರ ಸೈಕಾಲಜಿ ಏನಿದೆಯಲ್ಲ, ಇಟ್ ಇಸ್ ಪ್ರಿಂಟ್ ಆರ್ ಟೆಲಿವಿಷನ್ ಆರ್ ಮೊಬೈಲ್. ಇದು ವೆರಿ ಇಂಪಾರ್ಟೆಂಟ್. ಸೊ ಆ ಸೈಕಾಲಜಿಗೆ ನಾವು ಅಡಾಪ್ಟ್ ಆಗದೆ ಹೋದ್ರೆ ಪತ್ರಿಕೋದ್ಯಮ ನಿಂತ ನೀರಾಗ್ಬಿಡುತ್ತೆ. ಅದು ಇಟ್ ವಿಲ್ ಡೈ. ಬಟ್ ಆ ಸೈಕಾಲಜಿಯನ್ನ ನಾನು ಅಂದ್ರೆ ಪತ್ರಿಕೋದ್ಯಮದಲ್ಲಿ ಪ್ರಿಂಟಿಗೂ ಅಳವಡಿಸಿದೆ, ಅದನ್ನ ಟೆಲಿವಿಷನ್ನಿಗೂ ಅದನ್ನ ತಗೊಂಬಂದೆ, ಮೊಬೈಲ್ಗೂ ಕೂಡ ಅದನ್ನ ತರಬೇಕಾಯ್ತು. ಅಂದ್ರೆ ಸೊ ಈ ನನ್ನ ಬದಲಾವಣೆಯಲ್ಲಿ ನಾನು ಈ ಪಾತ್ರವನ್ನ ವಹಿಸಿದ್ದೇನಿದೆಯಲ್ಲ, ನನಗೆ ಐ ಥಿಂಕ್ ನನಗೆ ಅದೃಷ್ಟ ಮಾಡಿದ್ದೆ ಅಂತ ಅನ್ಸುತ್ತೆ. ನನ್ನ ಮೆಂಟರ್ಸ್ ಗ್ರೇಟ್ ಚೇಂಜ್ ಅಥವಾ ಒಂದು ಬಿಗ್ಗೆಸ್ಟ್ ಚೇಂಜ್ ಟು ದಿ ಕನ್ನಡ ಮೀಡಿಯಾ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಯಾರು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿರ್ಲಿಲ್ಲ. ನಾನು ಪ್ರಾರಂಭ ಮಾಡಿದ ಟೈಮ್ ನಲ್ಲಿ ಅದನ್ನ ಯೋಚನೆ ಮಾಡಿರ್ಲಿಲ್ಲ. ಅಂದ್ರೆ ಕನ್ನಡ ಜರ್ನಲಿಸಮ್ ಅಲ್ಲೇ ಎಂಟೈರ್ ಗ್ಲೋಬಲ್ ಜರ್ನಲಿಸಮ್ ಅಲ್ಲೇ ಆದಂತ ಬದಲಾವಣೆ. ಆದ್ರೆ ಕನ್ನಡದಲ್ಲಿ ಅದು ತಗೊಂಡ್ಬರೋದಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾನು ಅಥವಾ ನನಗೆ ಅವಕಾಶ ಸಿಕ್ತು. ಅಂದ್ರೆ ಒಂದು ನನಗೆ ಸಿಕ್ಕಿರೋ ಮೆಂಟರ್ಸ್ ಇದ್ರಲ್ಲ, ಅಂದ್ರೆ ಈಗ ನನ್ನ ವಿಷನ್ ನಲ್ಲಿ ಚೇಂಜ್ ತಗೊಂಡ್ಬಂದಿರೋದು ಇಬ್ರು ಜರ್ನಲಿಸ್ಟ್ಗಳು. ಒಬ್ರು YN ಕೃಷ್ಣಮೂರ್ತಿ, YNK. ಇನ್ನೊಬ್ರು YNK ಅವರಿಗೂ ಆತ್ಮರಾಗಿದ್ದವರು ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪಿನ ಎಡಿಟೋರಿಯಲ್ ಅಡ್ವೈಸರ್ ಆಗಿ ಒನ್ ಆಫ್ ದ ಪದ್ಮಶ್ರೀ TJS ಜಾರ್ಜ್ ಅವರು, ಒನ್ ಆಫ್ ದ ಗ್ರೇಟೆಸ್ಟ್ ಜರ್ನಲಿಸ್ಟ್. ಸೊ ಪದ್ಮಭೂಷಣ್ TJS ಜಾರ್ಜ್ ಅವರು. ಸೊ ಅವರಿಬ್ರು ನನ್ನ ಜೀವನದಲ್ಲಿ ತಗೊಂಡ್ಬಂದಂತಹ ಥಿಂಕಿಂಗ್ ಪ್ಯಾಟರ್ನ್ ಅಲ್ಲಿ ಬದಲಾವಣೆ ತಗೊಂಡ್ಬಂದಿದ್ದು. YNK ಅವರು ಇರುವಾಗ ಇಂಟರ್ನೆಟ್ ಜಸ್ಟ್ ಪ್ರಾರಂಭ ಆಗಿತ್ತು ಅಷ್ಟೇ. ಬಟ್ ಸುದ್ದಿ ಮಾಧ್ಯಮ ನಿಂತ ನೀರಾಗಬಾರ್ದು, ಓದುಗರಿಗೆ ಯಾವ ರೀತಿಯಾದಂಥ ಸುದ್ದಿ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ನ್ಯೂಸ್ ಸೈಕಾಲಜಿ ಬಗ್ಗೆ ನನಗೆ ಒಂದು ಥಾಟ್ ಅನ್ನ ಬಿತ್ತಿದವರು ಅವರು. ಎರಡನೇದು, ಟೆಲಿವಿಷನ್ ಬಂದಾಗ ಪತ್ರಿಕೋದ್ಯಮ ಹೇಗೆ ಬದಲಾಗತ್ತೆ ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ನನಗೆ TJS ಜಾರ್ಜ್ ಅವರು ಹೇಳಿದ್ರು. ಒಂದು ಇಲೆಕ್ಷನ್ ರಿಸಲ್ಟ್ ಬರ್ತಾ ಇರುವಂತ ಕಾಲ. ಇವತ್ತು ಇಲೆಕ್ಷನ್ ರಿಸಲ್ಟ್ ಮೊಬೈಲ್ ಅಲ್ಲಿ ಬರುತ್ತೆ, ಇಂಟರ್ನೆಟ್ ಅಲ್ಲಂತೂ ಸಿಕ್ಬಿಡುತ್ತೆ, ಬೆಳಗ್ಗೆ ಟೆಲಿವಿಷನ್ ಅಲ್ಲೂ ಲೈವ್ ಟೆಲಿಕಾಸ್ಟ್ ಎಲ್ಲ ಇರುತ್ತೆ. ಇವತ್ತು ನಾವು ಮತದಾನವನ್ನ ಡಿಜಿಟಲ್ ಆಗಿ ಮಾಡ್ತಿದೀವಲ್ಲ ನಾವು, ವೋಟಿಂಗ್ ಮಷಿನ್ ಅಲ್ಲಿ ಮಾಡೋದ್ರಿಂದ ಸೊ ರಿಸಲ್ಟ್ಸ್ ಬರೋದು ಫಾಸ್ಟ್. ಮೊದ್ಲೇ ನೀವು ರಿಸಲ್ಟ್ಸ್ ಬರ್ತಾ ಇದ್ದು ನಿಮ್ಗೆ 3 ದಿನ 4 ದಿನ 5 ದಿನದವರೆಗೆ ಏನೋ ಗೊತ್ತಾಗ್ತಾನೆ ಇಲ್ಲ, ಬರ್ತಾನೆ ಇರ್ತಿತ್ತು. 24 hours ಕವರೇಜ್ ಎಲ್ಲ ಮಾಡ್ತಾ ಇದ್ರು. ಸೊ ಆವಾಗ ನಮ್ಮ ಪತ್ರಿಕೆ ಮುದ್ರಣಕ್ಕೆ ಹೋಗುವಾಗ ನಾವು ಒಂದು ಹಾಕ್ತಿದ್ವಿ, ಪತ್ರಿಕೆ ಮುದ್ರಣಕ್ಕೆ ಹೋಗುವ ಸಮಯದಲ್ಲಿ ಇಷ್ಟು ಸೀಟ್ಗಳು ಕಾಂಗ್ರೆಸ್ ಗೆದ್ದಿತ್ತು, BJP ಗೆದ್ದಿತ್ತು, ಅಥವಾ ಇನ್ನೊಂದು ಜನತಾದಳ ಗೆದ್ದಿತ್ತು, ಈ ತರದ್ದೇನೋ ಹಾಕ್ತಾ ಇದ್ವಿ ನಾವು. ಸೊ ನಾನು ಲಾಸ್ಟ್ ಮೊಮೆಂಟ್ ಅಲ್ಲಿ ಪತ್ರಿಕೆ ಮುದ್ರಣಕ್ಕೆ ಹೋಗೋ ಟೈಮ್ ನಲ್ಲಿ ಗಡ್ಬಡಿಯಿಂದ ಓಡಾಡ್ತಾ ಇದ್ದೆ. ಅದು 2 ಸೀಟ್ ಜಾಸ್ತಿನ 2 ಸೀಟ್ ಕಡಿಮೆನೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಓಡಾಡ್ತಾ ಇದ್ದೆ. ಆಗ TJS ಜಾರ್ಜ್ ಕರೆದ್ರೆ ಹೇಳಿದೆ, ಯಂಗ್ ಮ್ಯಾನ್, ದಿಸ್ ಇಸ್ ನಾಟ್ ಲೈಕ್ ದಿಸ್. ಈಗ ನೀನು 2 ಸೀಟ್ಗಾಗಿ ನೀನ್ ಏನ್ ಇವಾಗ ಕೊಡ್ತಾ ಇದೀಯಲ್ಲ, ಇಟ್ ಈಸ್ ಆಫ್ ಯೂಸ್ಲೆಸ್ ಥಿಂಗ್. ನಿನ್ನ ಎಫರ್ಟೇ ವೇಸ್ಟ್. ಈಗ ನೀನ್ ಏನೇ ಎಫರ್ಟ್ ಹಾಕಿ 2 ಸೀಟಿಗೆ ಹಾಕ್ತೀಯಲ್ಲ, ನೀನು 4 ಸೀಟಿಗೆ ಏನೋ ಡಿಫ್ರೆನ್ಸ್, ಬೆಳಿಗ್ಗೆ ಹೊತ್ತಿಗೆ ಸಿನಾರಿಯೋನ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಡೋಂಟ್ ಸಿ ದಿಸ್ ನಂಬರ್ಸ್, ಸಿ ದ ಟ್ರೆಂಡ್. ಸೊ ಇವತ್ತು ನೀನು ಕೊಡ್ತಾ ಇರುವ ರಿಸಲ್ಟ್ ಕರ್ನಾಟಕದಲ್ಲಿ ಒಂದ್ ರೀತಿಯಾದಂತ ರಿಸಲ್ಟ್ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಿರೋ ಎಡಿಟೋರಿಯಲ್ಲೇ ಬೇರೆ ಇರಬೇಕು, ಕರ್ನಾಟಕದ ರಿಸಲ್ಟಿಗೆ ಸಂಬಂಧಪಟ್ಟಿರೋ. ಹಾಗೆ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪಿನ ಕೇರಳದಲ್ಲಿ ಬರ್ಬಂತ ಎಡಿಟೋರಿಯಲ್ಲೇ ಬೇರೆ ಆಗಿರ್ಬೇಕು. ಯಾಕೆಂದ್ರೆ ಸೇಮ್ ರಿಸಲ್ಟ್ ಅನ್ನ ಕೇರಳ ಬೇರೆ ರೀತಿಯಲ್ಲಿ ನೋಡ್ತಾ ಇರುತ್ತೆ, ಅವ್ರಿಗೆ ಬೇಕಾಗಿರುವ ರಿಸಲ್ಟ್ ಬೇರೆ ತರ ಇರುತ್ತೆ. ತಮಿಳ್ನಾಡಿನಲ್ಲಿ ಈ ರಿಸಲ್ಟ್ ಇಂದ ತಗೊಳ್ಳುವಂತ ಪಾಠ ಬೇರೆ ಇರುತ್ತೆ, ಆಂಧ್ರ ಪ್ರದೇಶಕ್ಕೆ ಬೇರೆ ಇರುತ್ತೆ. ಸೊ ಡೋಂಟ್ ಹ್ಯಾವ್ ದ ಸೇಮ್ ಒಪಿನಿಯನ್ ಫಾರ್ ಆಲ್. One shirt will not fit everyone. So each state requires a different viewpoint.
and the effort you are putting in for that last 1 or two seats, it's worthless because the entire scenario will change tomorrow morning. Okay. You always see the bigger picture, go deep into this one ಅಂತೇಳಿ ಹೇಳಿದಾಗ ನಮಗೆ ಟೆಲಿವಿಷನ್ ಪ್ರಭಾವ ಅರ್ಥ ಆಗಿರುತ್ತೆ. ನಾವ್ ಇವತ್ತೇನ್ ಸುದ್ದಿ ಅಂತ ಅನ್ಕೋತಿದೀವಿ, ನಾಳೆ ಬೆಳಗ್ಗೆ ಕೊಡಕ್ ಹೋದ್ರೆ ಅದು ಹಳೆ ಸುದ್ದಿನೇ ಅಲ್ಲ ಅದು. ಹೌದು. ಸೊ ಹಾಗಾಗಿ ಟೆಲಿವಿಷನ್ ಜಮಾನಕ್ಕೆ ಅಡಾಪ್ಟ್ ಆಗ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಿದ್ದು ಅವರು. ಸೊ ಇದಾದ ನಂತರ ಕಂಪ್ಯೂಟರೈಸೇಷನ್ಸ್, ಇಂಟರ್ನೆಟ್, ಆಮೇಲೆ ನಿಮಗೆ ಮೇ ಬಿ TGS ಜಾರ್ಜ್ ಇಂದ ದಟ್ ಯು ಚೇಂಜ್ ಥಿಂಕಿಂಗ್ ಈ ಒಂದೇ ಸತಿಗೆ ಈ ಗ್ಲಾಸ್ ಅನ್ನ ಹಿಂಗ್ ಒಡೆದಾಗ ಹೆಂಗಾಗತ್ತಲ್ಲ ಹಂಗಾಯ್ತು. ಯಾಕೆಂದ್ರೆ ನಾವೆಲ್ಲ ಹಳೆಯ ಪ್ಯಾಟರ್ನ್ ಅಲ್ಲಿ, ಲೆಗಸಿ ಪ್ಯಾಟರ್ನ್ ಅಲ್ಲಿ ಜರ್ನಲಿಸಮ್ ಅನ್ನ ಥಿಂಕ್ ಮಾಡ್ತಾ ಇದ್ದವ್ರು. ಈಗಲೂ ಕೂಡ ತುಂಬಾ ಜನ ಲೆಗಸಿಯಲ್ಲೇ ಥಿಂಕ್ ಮಾಡ್ತಾರೆ. ಅಂದ್ರೆ ಅವರು ಇನ್ನು ಚೌಕಟ್ಟನ್ನ ಮೀರಿ ಹೊರಗಡೆ ಬಂದಿಲ್ಲ, ಇನ್ನು ಹಾಗೆ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಆವಾಗ್ಲೇನೆ ನಮ್ಗೆ ಇದನ್ನ ಗ್ಲಾಸ್ ಒಡೆದ ರೀತಿಯಲ್ಲಿ ಶಾಟರ್ ಮಾಡಿ ಹೊಸ ಜನರೇಷನ್ಗೆ ಥಾಟ್ಸ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ದವರು. ಆಮೇಲೆ ನನ್ನ ಈ ಪತ್ರಿಕೋದ್ಯಮದಲ್ಲಿ ಬದಲಾವಣೆ ಬರೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಆಗಿರುವಂತದ್ದು, ಈ ಅಮೆರಿಕ ಸರ್ಕಾರ ಒಂದು ಇಂಟರ್ನ್ಯಾಷನಲ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ ಒಂದು ವಿಶೇಷ ಕೋರ್ಸ್ ಅನ್ನ ಮಾಡುತ್ತೆ, ಬೇರೆ ಬೇರೆ ಸಬ್ಜೆಕ್ಟ್ಸ್ ಗಳಿಗೆ ಇರುತ್ತೆ. ಅದರಲ್ಲಿ ಈ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂಗೆ ಎಡ್ವರ್ಡ್ ಮರ್ರೋ ಪ್ರೋಗ್ರಾಮ್ ಫಾರ್ ಜರ್ನಲಿಸ್ಟ್ ಅಂತ. ಅಂದ್ರೆ ಎಡ್ವರ್ಡ್ ಮರ್ರೋ ಇಸ್ ದ ಫಾದರ್ ಆಫ್ ವಾರ್ ಜರ್ನಲಿಸಮ್. ಅಂದ್ರೆ ಇಡೀ ವಿಶ್ವದ ಹೌದು ಅಂದ್ರೆ ವಾರ್ ಅನ್ನ ಹೇಗೆ ವರದಿಗಾರಿಕೆ ಮಾಡ್ಬೇಕು ಅನ್ನೋದ್ರ ಮೂಲಕ ಅವಾಗ ರೇಡಿಯೋದಲ್ಲೇನೆ ಅವರು ವಾರ್ ಅನ್ನ ವರದಿ ಮಾಡ್ತಾ ಇದ್ರು ಅವರು. ಸೊ ಲೈವ್ ವರದಿಯನ್ನ ಪ್ರಾರಂಭ ಮಾಡಿದವರು ಅವ್ರ ಹೆಸರಿನಲ್ಲಿ ಪ್ರಾರಂಭವಂತ ಜರ್ನಲಿಸಮ್ ಕೋರ್ಸ್ ದಿಸ್ ಎಡ್ವರ್ಡ್ ಮರ್ರೋ ಪ್ರೋಗ್ರಾಮ್ ಫಾರ್ ಜರ್ನಲಿಸ್ಟ್ ಅಂತ. ಸೊ ಐ ವಾಸ್ ಆಲ್ಸೋ ಒನ್ ಆಫ್ ದ ಅಲುಮಿನಿ ಆಫ್ ದಟ್ ಪ್ರೋಗ್ರಾಮ್. ಇಟ್ಸ್ ಕಂಪ್ಲೀಟ್ಲಿ ಅಮೆರಿಕ ಗವರ್ಮೆಂಟ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್. ಆ ಒಂದು ತಿಂಗಳ ಕಾರ್ಯಕ್ರಮ, ಆ ಒಂದು ತಿಂಗಳ ಕೋರ್ಸ್ ಏನಿರುತ್ತೆ, ನಮ್ಮನ್ನ ಬೇರೆ ಬೇರೆ ಸುದ್ದಿಯ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕರ್ಕೊಂಡು ಹೋಗಿತ್ತು. ಉದಾಹರಣೆಗೆ ಅವಾಗ ನಾವು ನ್ಯೂಯಾರ್ಕ್ ಟೈಮ್ಸ್ ವಿಸಿಟ್ ಮಾಡೋಕ್ಕಾಯ್ತು, ವಾಷಿಂಗ್ಟನ್ ಪೋಸ್ಟ್ ಅನ್ನು ವಿಸಿಟ್ ಮಾಡೋಕ್ಕಾಯ್ತು, CNN ವಿಸಿಟ್ ಮಾಡೋಕ್ಕಾಯ್ತು. ಅದ್ರ ಜೊತೆಯಲ್ಲಿ ಆಮೇಲೆ ಅಲ್ಲಿನ ಜರ್ನಲಿಸಮ್ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಬಂದು ನಮ್ಗೆ ಏನಾಗ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. memory they had created this so ಅಲ್ಲಿ 2008 ಅಲ್ಲಿ ಹೋದಾಗ ಒಂದು ಪಾಯಿಂಟ್ ಅನ್ನ ಹೇಳಿದ್ರು, ವ್ಯಾನಿಶಿಂಗ್ ನ್ಯೂಸ್ ಪೇಪರ್ಸ್ ಅಂತ. ಇನ್ 2024 or 2043 ಪ್ರಿಂಟ್ ಜರ್ನಲಿಸಮ್ ವಿಲ್ ಬಿ ಡೆಡ್. ಅಂದ್ರೆ ನ್ಯೂಸ್ ಪೇಪರ್ಸ್ ಇರಲ್ಲ ಆನ್ ಅರ್ತ್. ಅದನ್ನ ಹೇಳಿದ್ರೆ ವಿ ಕುಡ್ ನಾಟ್ ಬಿಲೀವ್. ಯಾಕೆಂದ್ರೆ ಇಂಡಿಯಾದಲ್ಲಿ ನ್ಯೂಸ್ ಪೇಪರ್ ಇಂಡಸ್ಟ್ರಿ ವಾಸ್ ಗ್ರೋಯಿಂಗ್ ಎಟ್ ಅ ಪೇಸ್ ಆಫ್ 30% ಆನ್ಯುವಲ್ ಗ್ರೋತ್ ಆಗ್ತಾ ಇರುವಂತದ್ದು. ಅಲ್ಲಿ ಅಮೆರಿಕದಲ್ಲಿ 2008 ಅಲ್ಲಿ ಹೇಳ್ತಾ ಇದ್ರು ನ್ಯೂಸ್ ಪೇಪರ್ಸ್ ವಿಲ್ ಡೈ. ಬಟ್ ಹೌ ಡು ಯು ಫೀಲ್ ಸರ್? ಇಸ್ ಇಟ್ ಯಾರು ತಗೋತಾನೆ ಇಲ್ಲ ಅದನ್ನೇ ಹೇಳಿದ್ದು ಅವತ್ತು 2008 ಅಲ್ಲಿ ಐ ಡಿಡ್ ನಾಟ್ ಬಿಲೀವ್ ಇಟ್. ಯಾಕೆಂದ್ರೆ ಇಲ್ಲಿ 30% ಗ್ರೋತ್ ಆಗ್ತಿದೆ, ಅಮೆರಿಕಾದಲ್ಲಿ ಅವ್ರು ಹೇಳಿದ ತಕ್ಷಣ ಅವ್ರು ಹೇಳಿದ್ದೆಲ್ಲ ನಿಜ ಆಗುತ್ತೆ ಅಂತೇನಲ್ಲ. ನ್ಯೂಸ್ ಪೇಪರ್ಸ್ ವಿಲ್ ನಾಟ್ ಡೈ ಅನ್ನುವ ಇದನ್ನ ಅಲ್ಲಿಗೆ ನಾನು ಬರೆದಿರುವಂತ ನನ್ನ ಡೆಸರ್ಟೇಷನ್ ನಲ್ಲಿ ಐ ಹ್ಯಾಡ್ ಮೆನ್ಷನ್ಡ್ ಇಟ್. ನ್ಯೂಸ್ ಪೇಪರ್ಸ್ ವಿಲ್ ನಾಟ್ ಡೈ ಸೋ ಈಸಿಲಿ ಅಂತ. ಅಷ್ಟು ಅದು ಆವಾಗ ಹೇಳ್ತಾ ಇದ್ರು, ನ್ಯೂಸ್ ಪೇಪರ್ಸ್ ವಿಲ್ ಡೈ ಬಟ್ ಜರ್ನಲಿಸಮ್ ವಿಲ್ ಸರ್ವೈವ್ ಅಂತ. ಸೊ ಅದು ಡಿಜಿಟೈಸೇಷನ್ ಆಗ್ತಾ ಇತ್ತು, ಅಂದ್ರೆ ಇಂಟರ್ನೆಟ್ ಗೆ ಅಡಾಪ್ಟ್ ಆಗ್ತಾ ಇತ್ತು. ಆವಾಗ ಇನ್ನು ಈ ಮೊಬೈಲ್ ಆಪ್ಸ್ ಗಳೆಲ್ಲ ಬರ್ತಿರ್ಲಿಲ್ಲ. ಬಟ್ ಅಂದ್ರೆ ಇಂಟರ್ನೆಟ್ ಫಸ್ಟ್ ಅನ್ನುವ ಫಾರ್ಮುಲಾ ಬರ್ತಾ ಇತ್ತು. ಆಮೇಲೆ ಮೊಬೈಲ್ ಬಂದ ನಂತರ, ಅಂದ್ರೆ ಐಫೋನ್ ಬಂದ ನಂತರ ನ್ಯೂಸ್ ಅನ್ನ ನಾವು ಮೊಬೈಲ್ ನಲ್ಲಿ ನೋಡುವ ವಿಧಾನ ಕೂಡ ಚೇಂಜ್ ಆಯ್ತು. ಸೊ ಇವತ್ತು ಮೊಬೈಲ್ ಫಸ್ಟ್ ಆಗಿದೆ. ಸೊ ನನ್ಗೆ ಏನಾಯ್ತು ಅಂದ್ರೆ ಈ ಎಲ್ಲ ಬದಲಾವಣೆಗಳ ಸಂಕ್ರಮಣ ಕಾಲದಲ್ಲಿ ನಾನು ಅಲ್ಲಿದ್ದೆ. ಇದಕ್ಕೆ ನಾನು ಲಕ್ಕಿ ಅಷ್ಟೇನೆ. ಇದು ಈ ನನ್ನ ಜಾಗದಲ್ಲಿ ಇನ್ನೊಬ್ರು ಇದೇ ಸ್ವಲ್ಪ ಥಿಂಕಿಂಗ್ ಪ್ರೊಸೆಸ್ ಇರೋರು ದೇ ವುಡ್ ಹ್ಯಾವ್ ಡನ್ ಇಟ್. ಅಥವಾ ಈಗ ನನ್ನ ಒಬ್ಬನಿಂದನೇ ಆಯ್ತು ಅಂತಾನು ನಾನು ಹೇಳಲ್ಲ. ಐ ವಾಸ್ ದೇರ್, ಐ ಕುಡ್ ಬ್ರಿಂಗ್ ಇಟ್ ಇನ್ ಕನ್ನಡ ಜರ್ನಲಿಸಮ್. ಸೊ ಅದು ಕನ್ನಡ ಪ್ರಭದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಈಗ ಇದೇ ವೇಳೆಯಲ್ಲಿ ಬೇರೆ ಕನ್ನಡ ಪತ್ರಿಕೆಗಳು ಇತ್ತು. ಕನ್ನಡ ಪ್ರಭಾನೇ ಕಂಪ್ಯೂಟರೈಸ್ಡ್ ಆಗಿದ್ದು. ಅಂದ್ರೆ ಪ್ರಜಾವಾಣಿ ಅಂಡ್ ಡೆಕ್ಕನ್ ಹೆರಾಲ್ಡ್ ದೇ ವರ್ ಲೀಡಿಂಗ್ ದ ಕಂಪ್ಯೂಟರೈಸೇಷನ್ಸ್, ಬಟ್ ಸ್ಟಿಲ್ ಇಟ್ ವಾಸ್ ಡನ್ ಬೈ ದರ್ ಇಸ್ ಅ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ಅನ್ನೋಂಥದ್ದು ಇತ್ತಲ್ಲಿ. ಬಟ್ ಇದು 100% ಕಂಪ್ಯೂಟರೈಸ್ಡ್ ನ್ಯೂಸ್ ರೂಮ್ ಕನ್ನಡದಲ್ಲಿ ಆಗಿರುವಂತದ್ದು ಕನ್ನಡ ಪ್ರಭದಲ್ಲಿ. ಅಂಡ್ ಐ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಡೂಯಿಂಗ್ ಇಟ್.
ಬಿಕಾಸ್ YNK gave me an opportunity. ದಟ್ಸ್ ಗ್ರೇಟ್. ಈ ನಾನು ಕನ್ನಡ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ನಾವು ಇದ್ದಿದ್ದು YNK ಮೊಬೈಲ್ ಟೈಮಲ್ಲಿ ಇದ್ರ ಅವಾಗ he was the editor of ಕನ್ನಡ ಪ್ರಭಾಗ. ನೀವು ಆಕ್ಚುಲಿ ನಿಮ್ಮ ಟೈಟಲ್ ಹೇಳಿದಾಗ ನಂಗೆ ನೆನಪಾಗಿದ್ದವ್ರನ್ನೇ, ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ ಅಂದ್ರೆ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ YNK ವಾಸ್ ಡೂಯಿಂಗ್. ಹೌದಾ? ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲರಿಗೂ ಒಂದು ಸಿಕ್ಕಿದ ತಕ್ಷಣ ಸ್ವಲ್ಪ ಗಡ್ಬಿಡಿಯಲ್ಲಿ ಮಾತಾಡುವಂಥದ್ದು. ಸೊ ಎನಿ ನ್ಯೂ ಥಾಟ್ಸ್ ಬಂದಾಗ ಅದನ್ನ ಇಗ್ನೈಟ್ ಮಾಡ್ತಾ ಇದ್ರು ಅವರು. ಈ ಉದಾಹರಣೆಗೆ ಶಂಕರ್ನಾಗ್ ಸಿಕ್ಕಿದಾಗ, ಶಂಕರ್ನಾಗು ಅವರು ತುಂಬಾ ಆತ್ಮೀಯರಾಗಿದ್ರು ಅವರು. ಶಂಕರ್ನಾಗ್ ಸಿಕ್ಕಿದಾಗ ಈ ಆಕ್ಸಿಡೆಂಟ್ ಮೂವಿ ಎಲ್ಲ ಆದಾಗ ಅದು ಹಿಂಗ್ ಮಾಡ್ಬೇಕು, ಜರ್ಮನ್ ನಲ್ಲಿ ಈ ತರದ್ದೊಂದು ನಾವೆಲ್ ಬಂದಿತ್ತು, ಫ್ರಾನ್ಸ್ ನಲ್ಲಿ ಫ್ರೆಂಚ್ ನಲ್ಲಿ ಈ ತರದೊಂದು ಸ್ಟೋರಿ ಇತ್ತು, ಅವನು ಹಿಂಗ್ ಬರೀತಿದ್ದ, ಬರ್ನಾಡ್ ಶಾ ಹಿಂಗ್ ಮಾಡ್ತಿದ್ದ, ಹಿಂಗೆ ಏನೋ ಒಂದು ಹೇಳೋದು. ಸೊ ಆಮೇಲೆ ಗಿರೀಶ್ ಕಾರ್ನಾಡ್ ಬರ್ತಾರೋ, ನಾಟಕ ಹೆಂಗಿದೆ ಗೊತ್ತಾ, ಅದು ನೋಡಿದ್ಯಾ ನೀನ್ ಅದನ್ನ ಥಿಯೇಟ್ರಿಗೆ ತರಬೇಕು ಅಂತ. ಸೊ ಹಿ ವಾಸ್ ಅಂದ್ರೆ ಕೆಪಾಸಿಟಿ ಅವ್ನಿಗಿರುತ್ತೆ, ಬಟ್ ಸಮ್ ಇಗ್ನೈಟ್ ಮಾಡೋರು ಬೇಕು ಒಬ್ರು. ದಟ್ ಹಿ ವಾಸ್ ಡೂಯಿಂಗ್ ಇಟ್. ಅನಂತ್ನಾಗ್ ಈಗಲೂ ಕೂಡ ನೆನ್ಪು ಮಾಡ್ಕೋತಾರೆ. YNK ಅಂದ್ರೆ ತುಂಬಾ ಎಕ್ಸೈಟ್ ಆಗಿ ಮಾತಾಡೋದು ಹಾಗೇನೆ. ಅವರು ಬಾಂಬೆಯಿಂದ ಬೆಂಗಳೂರಿಗೆ ಥಿಯೇಟರ್ ಆಕ್ಟಿವಿಟೀಸ್ ಬಂದಾಗ ಹೊಸ ಹೊಸ ಐಡಿಯಾಗಳನ್ನ ಇಗ್ನೈಟ್ ಮಾಡ್ತಿದ್ದು ಪ್ರಜಾವಾಣಿ ಆಫೀಸ್ ನಲ್ಲಿ YNK. ಅನಂತ್ನಾಗ್ ಅವರು ಪ್ರಜಾವಾಣಿ ಆಫೀಸಿಗೆ ಹೋಗಿ YNK ಅವ್ರ ಮುಂದೆ ಕೂತ್ಕೊಂಡು ಒಂದ್ ತಾಸು 2 ತಾಸು ಮಾತಾಡ್ತಾ ಇದ್ರಂತೆ. ಸೊ ಅದೇ ತರ ಗಿರೀಶ್ ಕಾಸರವಳ್ಳಿ ಅವರಿಗೆ ಸ್ಟೋರಿಗಳನ್ನ ಕೊಡುವಾಗ, ಘಟಶ್ರಾದ್ದ ಅಂತ ಸಿನಿಮಾವನ್ನ ಮಾಡುವಾಗ ಕಾಸ್ಟ್ ಬಗ್ಗೆ, ಆಮೇಲೆ ಅದರದ್ದು ಮೇಕಿಂಗ್ ಬಗ್ಗೆ, ಸ್ಟೋರಿ ಲೈನ್ಸ್ ಬಗ್ಗೆ ಯೂಸ್ ಟು ಇಗ್ನೈಟ್ ದ ಐಡಿಯಾಸ್. ಸೊ ಇಲ್ಲಿ ನಾನು ಒನ್ ಆಫ್ ದ ಮೋಸ್ಟ್ ಜೂನಿಯರ್ ಅಮಾಂಗ್ ಆಲ್ ದೀಸ್ ಸ್ಟಾಲ್ವರ್ಡ್ಸ್. ಬಟ್ ಯು ಆರ್ ದ ಮೋಸ್ಟ್ ಪ್ರೊಫೌಂಡ್ ಅಂತ ಹೇಳ್ಬೋದು. ಇವರೆಲ್ಲ ಗ್ರೇಟ್ ಪೀಪಲ್, ಅಂದ್ರೆ ಇದೆಲ್ಲ ಅವ್ರವ್ರ ಫೀಲ್ಡ್ ನಲ್ಲಿ ಗ್ರೇಟ್. ನನ್ಗೆ YNK ಅಂದ್ ಆಗಿದ್ದೇನು ಅಂದ್ರೆ ಕಂಪ್ಯೂಟರೈಸೇಷನ್ ಚೇಂಜ್ ಆಗೋ ಟೈಮ್ ನಲ್ಲಿ ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಿದ್ರಲ್ಲ. ಸೊ ದಟ್ ಗೇವ್ ಒಂದು ಎಂಪವರಿಂಗ್ ಅಂತ ಹೇಳ್ತೀವಿ. ನಾವು ಕೆಲವರಿಗೆ ಒಂದು ಅಹಂಕಾರ ಇರುತ್ತೆ, ನಾವು ಇವತ್ತು ಈ ಪೊಸಿಷನ್ ಬಂದಿದೆ ಅಂದ್ರೆ ನಮ್ಮ ಸಾಮರ್ಥ್ಯದಿಂದ ಬಂದಿದ್ದೀವಿ ಅನ್ನುವಂಥದ್ದು. ಐ ಡೋಂಟ್ ಬಿಲೀವ್ ಇನ್ ದಟ್. ಸಾಮರ್ಥ್ಯ ಇರೋರು ತುಂಬಾ ಜನ ಇರ್ತಾರೆ, ಬಟ್ ಅವಕಾಶಗಳು ಸಿಗ್ಬೇಕು ಒಂದು. ಆಮೇಲೆ ಅವಕಾಶಕ್ಕೆ ಇನ್ಯಾರಾದ್ರೂ ಒಬ್ರು ಪೊಸಿಷನ್ ಮಾಡ್ಬೇಕು ಅಥವಾ ತಾವೇ ಪೊಸಿಷನ್ ಆಗ್ಬೇಕು. ದಟ್ ಈಸ್ ಒನ್. ಆ ಕೆಪಾಸಿಟಿ ಇರೋರು ಆ ಪೊಸಿಷನ್ನಿಗೆ ಯಾರಾದ್ರೂ ಮಾಡಿದ್ರೆ ಅಥವಾ ಅವ್ರು ಬಂದ್ರೆ ಮಾತ್ರ ಒಂದು ಚೇಂಜಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಅವ್ರ ಸಾಮರ್ಥ್ಯ ಅಲ್ಲೇ ಹೋಗುತ್ತೆ. ದಟ್ ಹ್ಯಾಪನ್ಸ್ ಟು ಮೆನಿ ಪೀಪಲ್. ಈಗಿನ ಜನರೇಷನ್ ಅವರೆಲ್ಲರೂ ಇಂಟರ್ನೆಟ್ ಮೇಲೆ ಅವ್ರು ಡಿಪೆಂಡ್ ಆಗಿರೋದು. ದೇ ಡೋಂಟ್ ವಾಚ್ ಟಿವಿ ನ್ಯೂಸ್, ಈವನ್ ದೇ ಡೋಂಟ್ ರೀಡ್ ದಿ ನ್ಯೂಸ್ ಪೇಪರ್. ಬಟ್ ಆ ನ್ಯೂಸ್ ಪೇಪರಲ್ಲಿ ನಮ್ಮ ಜನರೇಷನ್ ಕಾಲದಲ್ಲಿ ನಾವು ಎಷ್ಟು ಕಲ್ತ್ವಿ ಅಂತ ಹೇಳಿದ್ರೆ, ಆ ಸಪ್ಲಿಮೆಂಟ್ ಎಲ್ಲ ಬರೋದಲ್ಲ ಸರ್, ಸಾಪ್ತಾಹಿಕ ಪುರವಾಣಿ, ನ್ಯೂ ಬುಕ್ಸ್ ಯಾವ್ಯಾವ್ದು ಬಂದಿದೆ ಅದ್ರ ರಿವ್ಯೂಸ್ ಬರ್ತಾ ಇತ್ತು. ಈವನ್ ಡೂಯಿಂಗ್ ಎ ಕ್ರಾಸ್ ವರ್ಡ್ ಆನ್ ದಟ್, ಆರ್ ಈವನ್ ಸುಮ್ಮನೆ ಕೆಲವು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಕೆಲವು ಪಜಲ್ಸ್ ಅದು ಇದು ಬರೋದು, ಸ್ವಲ್ಪ ರಿಡಲ್ಸ್ ಪಜಲ್ಸ್ ಎಲ್ಲ, ಅದೆಷ್ಟು ನಮ್ಮನ್ನ ನಿಜವಾಗ್ಲೂ ತಗೊಂಡು ಹೋಗಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ದ ನ್ಯೂಸ್ ಸೈಕಾಲಜಿ ಅಂತ ನಾನು ಹೇಳೋದು, ಮೀಡಿಯಾ ಸೈಕಾಲಜಿ ಅಂತ ನಾನು ಹೇಳೋದು. ನಿಮಗೆ ನೋಡಿ, ನಾನು ಏನಾದ್ರು ಒಂದು ಹೊಸದನ್ನು ಕಲ್ತೆ, ನನ್ನ ಮೇಲೆ ಏನ್ ಪ್ರಭಾವ ಆಯ್ತು ಅಂತ ಹೇಳ್ಬೇಕಾದ್ರೆ ಯು ಥಿಂಕ್ ಆಫ್ ಎ ನ್ಯೂಸ್ ಪೇಪರ್. ಹೌದು, ನ್ಯೂಸ್ ಪೇಪರ್ ನಲ್ಲಿ ಬರುವ ನಿಮ್ ಪಜಲ್ ನಮ್ ಕಣ್ಣು ಮುಂದೆ ಬರುತ್ತೆ. ಈವನ್ ದ ಬ್ಲಾಂಡಿ ಸ್ಕ್ರಿಪ್ಟ್ ಕಾರ್ಟೂನ್ಸ್ ಎಲ್ಲಾನು ನಿಮ್ ನೋಡಿದಾಗ ನಿಮ್ಗೆ ಯಾವತ್ತು ನ್ಯೂಸ್ ಪೇಪರ್ ನಲ್ಲಿ ನೀವು ನೋಡ್ತಿರ್ತೀರಾ. ಈಗ ನ್ಯೂ ಜನರೇಷನ್ ಅವ್ರು ಕೇಳಿ ಅವ್ರಿಗೆ ಅದು ಹೋಗಲ್ಲ. ಅವ್ರು ದೇ ವಿಲ್ ಸಿ ಎವ್ರಿಥಿಂಗ್. ಈಗ ನೀವೇನ್ ಮಾಡ್ತೀವಿ, ಇದು ಅಡ್ವಾನ್ಸ್ಡ್ ಅನ್ನ ಕಲಿತಿರ್ತಾರೆ, ನೋಡ್ತಿರ್ತಾರೆ, ಕನ್ಸ್ಯೂಮ್ ಮಾಡ್ತಿರ್ತಾರೆ. ದೇ ಡೂ ಇಟ್ ಆನ್ ಫೋನ್, ಆನ್ ಇನ್ಸ್ಟಾಗ್ರಾಮ್, ಆನ್ ಈಗ ಫೇಸ್ಬುಕ್ ನಲ್ಲಿ ನಾವ್ ಇದನ್ನ ತಗೋತೀವಿ ಅಂತ ಹೇಳೋರು ಹಳೆ ಜನರೇಷನ್. ಈಗ ನಾವು ಇಟ್ ಇಸ್ ದ ಜನರೇಷನ್ ಆಫ್ ಇನ್ಸ್ಟಾಗ್ರಾಮರ್ಸ್. ಸೊ ಟೆಲಿವಿಷನ್ ಅನ್ನ ನೋಡುವಂಥದ್ದು ನಾವು ಮೊದಲೇ ಎಲ್ಲಾನು ಹೇಳ್ತಾ ಇದ್ವಿ, ಇದು 9 PM ನ್ಯೂಸ್ ಅಂದ್ರೆ ರಾತ್ರಿ 9 ಗಂಟೆಗೆ ಈ ನ್ಯೂಸ್ ಬರುತ್ತೆ ಅಂತ ಕಾಯ್ತಾ ಕುತ್ಕೊಂಡು 9 ಗಂಟೆ ನ್ಯೂಸ್ ಅನ್ನು ನೋಡ್ತಿದ್ವಿ. ಆಮೇಲೆ ಇವತ್ತು ಯಾರೋ ಒಂದು ಭಾಷಣ ಮಾಡಿದ್ರು ಅಂತ ಹೇಳಂದ್ರೆ, ಇವತ್ತು 11 ಗಂಟೆಗೆ ಭಾಷಣ ಅಂದ್ರೆ ನಾವು 11 ಗಂಟೆಗೆ ಹೋಗಿ ಕುತ್ಕೊಂಡು ಅದನ್ನ ಕಾಯ್ತಾ ಇದ್ವಿ 11 ಗಂಟೆಗೋಸ್ಕರ. ಟುಡೇ ಇಟ್ ಈಸ್ ನಾಟ್ ದಟ್ ಟೈಮ್ ಎಟ್ ಆಲ್. ಟಿವಿ ಮುಂದೆ ಜನ ಕುತ್ಕೊಳ್ಳಲ್ಲ, ಹಂಗಂತ ಟಿವಿ ಕನ್ಸ್ಯೂಮ್ ಮಾಡ್ತಿಲ್ಲ ಅಂತಲ್ಲ. ಇದನ್ನ ನೋಡೋರು ಮೊಬೈಲ್ ನಲ್ಲಿ ಅದೇ ಟಿವಿಯ ಕನ್ಸಂಪ್ಷನ್ ಮಾಡ್ತಿರ್ತಾರೆ. ಈಗ ಉದಾಹರಣೆಗೆ ನಿನ್ನೆ ಒಂದು ಘಟನೆ ಆಯ್ತು, ನಿನ್ನೆ ಒಂದು ಕೊಲೆ ಆಯ್ತು ಅಂತ ಇಟ್ಕೊಂಡಿರಿ. ಇಟ್ ಈಸ್ ನಾಟ್ ದ ನ್ಯೂಸ್ ಟುಡೇ. ಇವತ್ತು ಆ ಕೊಲೆಯ ಸುತ್ತಲೂ ಏನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದರಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥದ್ದು ಇವತ್ತು ನ್ಯೂಸ್ ಆಗಿರುತ್ತೆ. ಸೊ ಪತ್ರಿಕೆಗಾದ್ರೆ ನಂಗೆ ನಿನ್ನೆ ಪತ್ರಿಕೆಯಲ್ಲಿ ಇವತ್ತು ಬಂತು, ಇವತ್ತಿನ ಪತ್ರಿಕೆಗೆ ಇದು ಅಂತ ಥಿಂಕ್ ಮಾಡ್ತೀವಿ. ಟೆಲಿವಿಷನ್ ನಲ್ಲಿ ಹಂಗಲ್ಲ. ನಾನು ಲಾಸ್ಟ್ ನ್ಯೂಸ್ ಬುಲೆಟಿನ್ ನಲ್ಲಿ 9 ಗಂಟೆ ಬುಲೆಟಿನ್ ನಲ್ಲಿ ಇದನ್ನ ಥಿಂಕ್ ಮಾಡಿದ್ದೆ, 10 ಗಂಟೆ ಬುಲೆಟಿನ್ ಏನ್ ಡೆವಲಪ್ ಆಗಿದೆ ಅನ್ನುವಂಥದ್ದು ಥಿಂಕಿಂಗ್ ಇರುತ್ತೆ.
ಸೊ ಇಂಟರ್ನೆಟ್ ಬಂದ್ರೆ ನೀವೀಗ ಹಾ ಲಾಸ್ಟ್ ಮೊಮೆಂಟ್ ದ ನ್ಯೂಸ್ ವಾಸ್ ಲೈಕ್ ದಿಸ್ ಮೊಮೆಂಟ್ ಏನಾಗಿದೆ ಡೆವಲಪ್ಮೆಂಟ್ ಅಂದ್ರೆ ದ ಟೈಮ್ ಸ್ಪ್ಯಾನ್ ಚೇಂಜಸ್ ಫ್ರಮ್ ಮೀಡಿಯಾ ಟು ಮೀಡಿಯಾ. ಪ್ರಿಂಟ್ ಅಲ್ಲಿ ಇಟ್ ಇಸ್ ಒಂದು ದಿನದ 24 hours ಸೈಕಲ್. 24 hours ನಾವು ಕಾಯ್ಬೇಕು ನೆಕ್ಸ್ಟ್ ನ್ಯೂಸ್ ಬರಬೇಕು. ಟೆಲಿವಿಷನ್ ಇಸ್ ಆಲ್ಮೋಸ್ಟ್ ಇದನ್ನ ಅಂದ್ರೆ ಇನ್ಸ್ಟಂಟ್ ಇರುತ್ತೆ, ಬಟ್ ಸ್ಟಿಲ್ ಒಬ್ರು ಕ್ಯಾಮ್ರಾಮನ್ ಇರ್ತಾರೆ, ಅವ್ರು ರೆಕಾರ್ಡ್ ಮಾಡಬೇಕು, ಕಳಿಸ್ಬೇಕು, ಅದ್ರ ಪ್ರೊಸೆಸಿಂಗ್ ಟೈಮ್ ಇದೆಲ್ಲ ಇರುತ್ತೆ ಅದರಲ್ಲಿ. ಮತ್ತೆ ಒಂದು ನ್ಯೂಸ್ ಬುಲೆಟಿನ್ ಅಂದ್ರೆ ಈಗ 9 ಗಂಟೆಗೆ ಒಂದು ಬುಲೆಟಿನ್ ಇರುತ್ತೆ, 10 ಗಂಟೆಗೆ ಒಂದು ಇರುತ್ತೆ, 11ಕ್ಕೆ. ಈಗ ಮೊದಲಾದ್ರೆ ನಿಮ್ಗೆ ಬೆಳಿಗ್ಗೆ ಒಂದು ನ್ಯೂಸು, ಮಧ್ಯಾಹ್ನ ನ್ಯೂಸು, ರಾತ್ರಿ ಒಂದು ನ್ಯೂಸ್ ಇರೋದು. 24 hours ನ್ಯೂಸ್ ಬಂದ್ಮೇಲೆ ಎವ್ರಿ 1 hour ಒಂದು ನ್ಯೂಸ್ ಬಂತು. ಸೊ ಈ ಪ್ಯಾಟರ್ನ್ ಡಿಜಿಟಲ್ ಅಲ್ಲಿ ಹೆಂಗಾಗತ್ತೆ ಅಂದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಹೆಂಗಿತ್ತು, ಈ ಮೊಮೆಂಟ್ ಅಲ್ಲಿ ಹೆಂಗಿದೆ ಅಂತ. ಸೊ ಇನ್ನು ಫಾಸ್ಟ್ ಫೇಸ್ಡ್ ಅಲ್ಲಿ ಏನಿದೆ ಅಂತಂದ್ರೆ ಎಟ್ ದಿಸ್ ಮೊಮೆಂಟ್ ವಾಟ್ ಆರ್ ದ ವರ್ಷನ್ಸ್ ಅಂತ. ಈಗ ನೀವು ಟ್ವಿಟರ್ ಅಂದ್ರೆ ಎಕ್ಸ್ ತಗೊಂಡ್ರೆ ಇವಾಗ ನೀವೀಗ ಒಂದೇ ಸುದ್ದಿಯಾಗಿ ಸಿಕ್ಕಲ್ಲ ನಿಮ್ಗೆ, ಒಂದೇ ದೃಷ್ಟಿಕೋನದಲ್ಲಿ ಸಿಕ್ಕಲ್ಲ. ಒಂದು ಸುದ್ದಿ ಅದಕ್ಕೆ ಎಷ್ಟು ದೃಷ್ಟಿಕೋನಗಳಿದೆ ಅದು ಈ ಕ್ಷಣದಲ್ಲಿ, ಮುಂದಿನ ಕ್ಷಣ ಮತ್ತೆ ಬೇರೆ ಇರುತ್ತೆ ಅದರಲ್ಲಿ. ಇಟ್ ವಿಲ್ ನಾಟ್. ಸೊ ಇಟ್ ಈಸ್ ಡೆವಲಪಿಂಗ್ ಅಂಡ್ ಇವಾಲ್ವಿಂಗ್ ಇದೆಯಲ್ಲ, ಈ ಮಾಧ್ಯಮಗಳಿಗೆ ಇರುವ ಸಾಧ್ಯತೆ ಅದು. ಪ್ರಿಂಟಿಗೆ ಇಟ್ ಹ್ಯಾಸ್ ಗಾಟ್ ಎ 24 hours limitation. Television has got this our bulletin time in a limitation. Digital has got its capabilities like ಅಂದ್ರೆ ಮೊಮೆಂಟ್ ಟು ಮೊಮೆಂಟ್ ಅನ್ನ ಮಾಡುವಂಥದ್ದು. ಸೊ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ನೆಕ್ಸ್ಟ್ ಈಸ್ ದ ಚೇಂಜ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ರೆವಲ್ಯೂಷನ್. ದಿಸ್ ವಿಲ್ ಚೇಂಜ್ ದ ನ್ಯೂಸ್ ಇಂಡಸ್ಟ್ರಿ ಕಂಪ್ಲೀಟ್ಲಿ. ಇಟ್ ವಿಲ್ ನಾಟ್ ಬಿ ದ ಸೇಮ್. ಇವಾಗ ನಾವೇನು ಪ್ರಿಂಟು, ಟೆಲಿವಿಷನ್ನು, ಇಂಟರ್ನೆಟ್ಟು ಹಿಂಗೇನೆಲ್ಲ ಹೇಳ್ತಿದ್ದೀವಲ್ಲ, ಇದನ್ನೆಲ್ಲ ಬಿಯಾಂಡ್ ಹೋಗುತ್ತೆ. ಯಾಕೆಂದ್ರೆ ಇವತ್ತು ಇನ್ಫಾರ್ಮೇಶನ್ ಎಕ್ಸ್ಪ್ಲೋಷನ್ ಎಷ್ಟಿದೆ ಅಲ್ಲ ಇವತ್ತು. ನಿಮ್ಗೆ ಈ ಕ್ಷಣದಲ್ಲಿ ಒಂದೇ ವಿಚಾರವಾಗಿ, ಉದಾಹರಣೆಗೆ ಈಗ ಮೊನ್ನೆ ಒಂದು ಸಿಂಪಲ್ ನಡೆದಂತ ಒಂದು ಘಟನೆ, ಕಂಟೆನ್ಷನ್ ನಡೀತಾ ಇದೆ. ಭಾರತ ನಡೆದ ಈ ಸಿಂಧೂರ ಈ ಅಟ್ಯಾಕ್ ನಲ್ಲಿ ಪಾಕಿಸ್ತಾನ ತಾನ್ ಗೆದ್ದೆ ಅಂತೇಳಿ ಹೇಳ್ತಾ ಇದೆ, ಭಾರತ ತಾನ್ ಗೆದ್ದೆ ಅಂತ ಹೇಳ್ತಾ ಇದೆ. ಅವರು ನಮ್ಮ ಇಷ್ಟು ವಿಮಾನವನ್ನು ಹೊಡೆದಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ನಾವು ಆ ಥರದ್ದೆಲ್ಲ ಏನಾಗಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಸೊ ಅವ್ರು ನಮ್ದು ಭಾರತದನ್ನು ಇಷ್ಟು ಡಿಸ್ಟ್ರಾಯ್ ಮಾಡಿದೀವಿ ಅಂತ ಅವ್ರು ಹೇಳ್ತಿದ್ದಾರೆ, ಇವ್ರು ಹೇಳ್ತಿದ್ದಾರೆ ಆ ಥರದ್ದೆಲ್ಲ ಏನು ಇಲ್ಲ. ಹಂಗಾರೆ ನಿಜ ಏನು? ಸೊ ಈ ಎಲ್ಲ ವರ್ಷನ್ಗಳು ಇವತ್ತು ನಿಮ್ ಕಣ್ಣೆದುರಿಗಿದೆ. ಇವಾಗ ಜನರು ನಂಬೋದು ಮೀಡಿಯಾನ್ ಮಾತ್ರನೇ, ಅವ್ರಿಗಿನ್ನೇನು ದಾರಿ ಇಲ್ಲ. They have to I mean rely on the media whatever the news they give. But ಆದ್ರೆ ಅದರಲ್ಲಿ ಎಷ್ಟು ನಿಜ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಸೊ ಇವತ್ತೆಲ್ಲರಿಗೂ ಬೇಕಾಗಿರೋದು ಏನಂದ್ರೆ ಬರೀ ಸುದ್ದಿ ಅಲ್ಲ. ಪ್ಯಾನಿಕಿ ಕ್ರಿಯೇಟ್ ಮಾಡಬಾರ್ದು ಅಂದ್ಬಿಟ್ಟು ಅವ್ರೇನ್ ಹೇಳ್ತಾರೆ, ನಾವು ಇಷ್ಟಿಷ್ಟು ಹೊಡೆದಾಕ್ಬಿಟ್ವಿ ಭಾರತದಲ್ಲಿ ಅಂತ. ಇವಾಗ ನಾವೇನ್ ಹೇಳ್ತಾ ಇದೀವಿ, ನಮ್ಮಲ್ಲಿ ಪ್ಯಾನಿಕ್ ಇರಬಾರ್ದು, ಎಲ್ಲ ಚೆನ್ನಾಗಿ ನಡೀತಾ ಇದೆ, ನಾವೇ ಅವ್ರನ್ನ ಸೋಲಿಸ್ತಾ ಇದೀವಿ ಅಂತ ನಾವು ಹೇಳ್ಕೊತಾ ಇದೀವಿ. So what is truth? Exactly. You came to the point. You exactly came to the point. ನಮ್ಗೆ ಇಷ್ಟು ವರ್ಷ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಬರೀ ಈ ಸುದ್ದಿ ಡೆವಲಪ್ಮೆಂಟ್ ಗಳನ್ನ ಮಾತ್ರ, ವರದಿಗಳನ್ನ ನೋಡ್ತಿದ್ವಿ. ಜನರಿಗೆ ಬೇಕಾಗಿರೋದು ಹಂಗೆ ಅಲ್ಲೇನಾಗ್ತಿದೆ, ಇಲ್ಲೇನಾಗ್ತಿದೆ, ಇದು ಮಾತ್ರ ಬೇಕಾಗ್ತಾ ಇತ್ತು. ಬಟ್ ಇವತ್ತು ಹಂಗಲ್ಲ. ಜನರಿಗೆ ಸುದ್ದಿ ಮಾಧ್ಯಮಗಳಿಂದ ಅವ್ರಿಗೆ ಬೇಕಾಗಿರೋದು ಏನು ಅಂದ್ರೆ ಈ ಬೇಸಿಕ್ ಸುದ್ದಿಗಳಲ್ವೇ ಅಲ್ಲ. ಅವ್ರಿಗೆ ಬೇಕಾಗಿರೋದು ನಿಜ ಏನು, what is the reality. They have access to other world channels also. They compare. ಇವ್ರು ಹಿಂಗ್ ಹೇಳ್ತಾ ಇದಾರೆ, ಅವ್ರು ಹಂಗ್ ಹೇಳ್ತಾ ಇದಾರೆ. ವಾಟ್ ಇಸ್ ಎಕ್ಸಾಕ್ಟ್ಲಿ. ಹಂಗಾದ್ರೆ ನಿಜ ಏನು ಅನ್ನೋಂಥದ್ದು ಬೇಕು. ಅಥವಾ ಈ ಕಾಂಪ್ಲೆಕ್ಸ್ ವರ್ಲ್ಡ್ ಅಲ್ಲಿ ಏನೇನೇನೇನೋ ಹೇಳ್ತಾರೆ, ಏನೇನೋ ವರ್ಡ್ಸ್ ಅನ್ನ ಯೂಸ್ ಮಾಡಿ, ಏನೋ ಅರ್ಥ ಆಗ್ತಾ ಇಲ್ಲ ನನ್ಗೆ. ಹಂಗಾದ್ರೆ ಇದನ್ನ ಸಿಂಪಲ್ ವರ್ಡ್ಸ್ ಅಲ್ಲಿ ಇದು ಏನಂತ ನ್ಯೂಸ್ ಏನ್ ಹಂಗಾದ್ರೆ? ಈಗ ನೀವು ಎದುರುಗಡೆ ಕೂತ್ರೆ ಏನ್ ಮಾಡ್ತೀವಿ, ಇವತ್ತೇನ್ ನ್ಯೂಸ್ ಅಂತ ಕೇಳ್ತೀವಿ. ಏನಾದ್ರು ಹೇಳಿ ಹಂಗಂದ್ರೆ ಏನು, ಅದು ಏನಾಗುತ್ತೆ ಅಂತ ಹಿಂಗ್ ಕೇಳ್ತೀರಿ. ಸೊ ಅಂದ್ರೆ ನ್ಯೂಸ್ ಅಂದ್ರೆ ಹಿಂಗೆ ಓದೋದಿರೋದು ಅಥವಾ ಹಿಂಗೆ ನೋಡೋದು ಇರಲ್ಲ. ಇಟ್ ವಿಲ್ ನಾಟ್ ಬಿ ಒನ್ ವೇ ಎನಿಮೋರ್, ಇಟ್ ವಿಲ್ ಬಿ ಟೂ ವೇ. ಸೊ X has already introduced this modern news. ಮುಂದಿನ ನ್ಯೂಸ್ ಹೇಗಿರುತ್ತೆ, ನಿಮಗೆ ಫ್ಯೂಚರ್ ನ್ಯೂಸ್ ಹೇಗಿರುತ್ತೆ ಅಂದ್ರೆ ದಿಸ್ ಇಸ್ ಹೌ ಇಟ್ ವುಡ್ ಬಿ. ನಾನು ಇವತ್ತು ನ್ಯೂಸ್ ಏನು ಅಂತ ಕೇಳಿದ್ರೆ ವಾಟ್ ಈಸ್ ದ ನ್ಯೂಸ್ ಅಂತ ಹೇಳಿ ನಮ್ಗೆ ಅವ್ರು ಕೊಟ್ಟಿರೋದು ಬೇಕಾಗಿಲ್ಲ. ಈಗ ಪಾಕಿಸ್ತಾನ ಹಾಗೆ ಹೇಳ್ತದೆ, ಇಂಡಿಯಾ ಹೀಗೆ ಹೇಳ್ತದೆ, ನಿಜ ಏನು ಅಂತ ಕೇಳ್ತೀವಿ. ಇವತ್ತಿನ ಮೀಡಿಯಾದಲ್ಲಿರುವಂತ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಥವಾ ಸೊಸೈಟಿಯಲ್ಲಿ ಮೀಡಿಯಾ ರಿಲೇಟೆಡ್ ಇರುವಂತ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದ್ರೆ ಕ್ರೆಡಿಬಿಲಿಟಿ. ಇದು ನಿಜನಾ ಅಥವಾ ನಿಜ ಏನು? ಇವತ್ತು ನನಗೆ ಸಿಂಪಲ್ ಸುದ್ದಿಗಳು, ಹೆಡ್ಲೈನ್ಸ್ ಬೇಡವೇ ಬೇಡ. ಫೋನ್ ಅಲ್ಲಿ ಬಂದ್ಬಿಡತ್ತೆ, ನನಗೆ ಬೇಡ ಅಂದ್ರೂ ಬರುತ್ತೆ, ವಾಟ್ಸಪ್ ಅಲ್ಲಿ ಬರುತ್ತೆ, ಇನ್ಸ್ಟಾಗ್ರಾಮ್ ನಲ್ಲಿ ಬರುತ್ತೆ, ಅಥವಾ ಸುತ್ತಮುತ್ತಲ ಇದ್ದವ್ರು ಯಾರ್ಯಾರೋ ಹೇಳ್ತಿರ್ತಾರೆ. ಅದ್ ಹೆಂಗೋ ಸುದ್ದಿ ನನ್ನನ್ನ ತಲುಪ ಬಿಡತ್ತೆ, ನಾನು ಹೋಗಿ ಸುದ್ದಿಯನ್ನ ಹುಡುಕ್ಬೇಕಾಗಿಲ್ಲ, ಅದೇ ನನ್ನನ್ನು ಬಲ್ಪ್ತ. ಬಟ್ ನಿಜ ಏನು ಅಥವಾ ಇದು ನಿಜಾನ ಅನ್ನುವ ಕ್ರೆಡಿಬಿಲಿಟಿ ಇದೆಯಲ್ಲ, ಅದೇ ಬೇಕಾಗತ್ತೆ. ಮುಂದಿನ ದಿನದಲ್ಲಿ ಒಂದು ಸುದ್ದಿ ಮಾಧ್ಯಮಕ್ಕೆ ಇರುವಂತಹ ಅದರದ್ದು ಉಸಿರು ಏನಾದ್ರು ಉಳಿಯೋದಾದ್ರೆ ಅದ್ರ ಕ್ರೆಡಿಬಿಲಿಟಿಯಿಂದ.
ಸೊ ಆ ಕ್ರೆಡಿಬಿಲಿಟಿಯನ್ನ ಕೊಡೋದಕ್ಕೆ ಅದ್ರ ಸಿಂಪ್ಲಿಸಿಟಿಯಾಗಿ ನನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಿದೆಯಲ್ಲ, ದಟ್ ಈಸ್ ದ ಫ್ಯೂಚರ್ ಮೀಡಿಯಮ್. ಅದನ್ನ AI ವಿಲ್ ಬ್ರಿಂಗ್ ದಟ್ ಚೇಂಜ್. ಈಗ ಫೇಕ್ ನ್ಯೂಸ್ ಅಂತ ನೀವು ಅವಾಗ ಹೇಳಿದ್ರಿ, ನಮಗೆ ವಾಟ್ಸಪ್ನಲ್ಲಿ ಬರುವ ಸುದ್ದಿಗಳಲ್ಲಿ ಸ್ವಲ್ಪ 90% ಫೇಕ್ ನ್ಯೂಸ್ ಇರುತ್ತೆ ಅಥವಾ ಡಿಸ್ಇನ್ಫಾರ್ಮೇಶನ್. ಅದು misinformation just to spread rumors or just to make everybody believe something, ಅದನ್ನ ಹಾಕ್ತಾನೇ ಇರ್ತಾರೆ. ಅದೇ, ಸೊ ಈ ತರದ ಫೇಕ್ ನ್ಯೂಸ್, ಡಿಸ್ಇನ್ಫಾರ್ಮೇಶನ್, ಮಿಸ್ಇನ್ಫಾರ್ಮೇಶನ್, ಇಂಟೆಂಡೆಡ್ ಪ್ರೊಪಗಂಡಾ, ಈ ತರದೆಲ್ಲ ನಾವು ಅಂದ್ರೆ ಇನ್ ಡೆಪ್ತ್ ಆಗಿ ನೋಡಿದ್ರೆ ಬೇರೆ ಬೇರೆ ಟರ್ಮಿನಾಲಜಿ ಇದೆ. ಬಟ್ ಇದನ್ನೆಲ್ಲವನ್ನು ಮೀರಿ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಾಧನ ಬೇಕಲ್ಲ. ಯಾವ ಮಾಧ್ಯಮ ಸಂಸ್ಥೆ ಆ ಸತ್ಯವನ್ನ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ನನಗೆ ಬೇಕಾದ ರೀತಿಯಲ್ಲಿ ತಿಳಿಸ್ಕೊಡುತ್ತೆ, ಆ ಮಾಧ್ಯಮನೇ ಫ್ಯೂಚರ್. ಅದು ನೀವು ಯಾವ ಮಾಧ್ಯಮವನ್ನ ನೀವು ಫಾಲೋ ಮಾಡ್ತೀರಿ ಅಂತಂದ್ರೆ, ಇನ್ನು ನಿಮ್ಗೆ ಸತ್ಯವನ್ನ ತಿಳಿಸುವಂತಹ ಅಥವಾ ಒಂದು ವಿಚಾರವನ್ನು ಸರಳವಾಗಿ ಅರ್ಥ ಮಾಡುವಂತಹ ಅಥವಾ ನನಗೆ ಬೇಕಾದಂತ ವಿಚಾರವನ್ನ ತಿಳಿಸುವಂತಹ ಮಾಧ್ಯಮ ಸಂಸ್ಥೆ ಯಾವ್ದಿರುತ್ತೆ, ನೀವು ಅದನ್ನ ಫಾಲೋ ಮಾಡ್ತೀರಾ. ಅದನ್ನ ಹೆಂಗ್ ನಾವು ಕಂಡು ಹಿಡಿಯೋದು? ಅದು ನಿಮ್ಗೆ ಅದನ್ನ ಇವಾಗ ಅದು ಅರಿವಾಗ್ಬೇಕು. ಅದನ್ನ ಅದು ಆಟೋಮೆಟಿಕಲಿ ಆಗ್ತಾ ಹೋಗ್ಬಿಡುತ್ತೆ, ಅದು ಆಗ್ತಾ ಹೋಗುತ್ತೆ. ಅದು ಅಂದ್ರೆ ನಾವು ಅಡಾಪ್ಟ್ ಆಗ್ತಾ ಹೋಗ್ತೀವಿ. ಅದಕ್ಕೆ ಈಗ ಮಾಧ್ಯಮ ಸಂಸ್ಥೆಗಳು ನಾವು ಆ ಸಂಸ್ಥೆ ಆಗ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಇವತ್ತು ಬಹಳಷ್ಟು ಮಾಧ್ಯಮ ಸಂಸ್ಥೆಗಳಲ್ಲಿ ಇನ್ನು ವಿಚಾರಗಳಲ್ಲಿ ಅಂದ್ರೆ ಫ್ಯಾಕ್ಟ್ಸ್, ಒಪಿನಿಯನ್ ಮತ್ತೆ ಸ್ಟ್ಯಾಂಡ್. ಈಗ ಬರೀ ನ್ಯೂಸ್ ಅಂದ್ರೆ ಬರೀ ಇದಿಷ್ಟೇ ಫ್ಯಾಕ್ಟ್ಸ್ ಅಷ್ಟೇ ಕೊಡುವಂತದ್ದೇನಿತ್ತಲ್ಲ, ಅದು ಓಲ್ಡ್ ಫ್ರೇಮ್ ವರ್ಕ್ ಅಲ್ಲಿ ನಡೀತಾ ಇತ್ತು. ಇವತ್ತು ಬರೀ ಓಲ್ಡ್ ಫ್ರೇಮ್ ವರ್ಕ್ ಅಂದ್ರೆ ಪ್ಲೇನ್ ಫ್ಯಾಕ್ಟ್ಸ್ ಗಳಿಗೆ ಇವತ್ತು ಅಷ್ಟು ಗ್ರಾಹಕರು ಇಲ್ಲ. ಆಮೇಲೆ ಒಪಿನಿಯನ್ಸ್ ಅನ್ನ ಕೊಡುವಂತದ್ದೇನಿದೆ, ಇದೊಂದು ವಿಚಾರ, ಇದಕ್ಕೆ ಈ ಒಪಿನಿಯನ್ ಇದೆ, ಈ ಒಪಿನಿಯನ್ ಇದೆ ಅಂತ ಎರಡು ಒಪಿನಿಯನ್ ಕೊಡುವಂತ ಒಂದು ಪದ್ಧತಿ ಬೆಳೀತು. ಅದನ್ನ ಅದು ಕೂಡ ಇವತ್ತು ಮಸ್ಕಾಗಿ ಇವತ್ತೇನಾಗಿದೆ ಅಂದ್ರೆ, ಇದೊಂದು ವಿಚಾರ, ಇದರಲ್ಲಿ ನಮ್ದು ಈ ಸಿದ್ಧಾಂತ, ಇದು ನಮ್ಮ ಒಪಿನಿಯನ್. ತುಂಬಾ ಇವತ್ತು ಅದೇ ಬರೀ ಒಪಿನಿಯನೇಟೆಡ್ ಅಷ್ಟೇ ಅಲ್ಲ, ಇವತ್ತು ಟೇಕಿಂಗ್ ಅ ಸ್ಟ್ಯಾಂಡ್ ಆನ್ ಪರ್ಟಿಕ್ಯುಲರ್ ಇಶ್ಯೂ ಅಂತ. ಈಗ ನಾನು ಇವ್ರ ಪರವಾಗಿದ್ದೀನಿ, ನಾನು ಇವ್ರ ವಿರುದ್ಧವಾಗಿದ್ದೀನಿ ಅಂತ ಘೋಷ ಮಾಡಿಕೊಳ್ಳುವಂತಹ ಒಂದು ರೀತಿಯಾದಂತಹ ಪರಿಪಾಠ ಇವತ್ತು ಬಂದಿದೆ. ಇವತ್ತು ಇದು ಮಾಧ್ಯಮದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನಿಜ ಇದೆ. ಈ ಹಂತದಲ್ಲಿ ಸಾಮಾನ್ಯ ಓದುಗರಿಗೆ, ಸಾಮಾನ್ಯವಾದಂತಹ ಒಬ್ಬ ನೋಡುಗನಿಗೆ ಏನ್ ಬೇಕು ಅಂದ್ರೆ, ಓಕೆ ಇವನ್ ಹಿಂಗ್ ಹೇಳ್ತಾನೆ, ಈ ಸಬ್ಜೆಕ್ಟ್ ಇದೆ, ಹಂಗಾರೆ ಸತ್ಯ ಏನು ಇದೇ ತಾನೇ ನಿಮ್ಗೆ ಬೇಕಾಗಿದ್ದೀವಿ. ಎಲ್ಲರೂ ದೇ ಚೇಸ್ ಟ್ರೂತ್ ಹೋಗ್ತಾರೆ. This is being enabled by AI now. AI ಏನ್ ಮಾಡುತ್ತೆ ಅಂದ್ರೆ, ಇವಾಗ ಈ ಒಂದು ಸಬ್ಜೆಕ್ಟ್ ಅಂದ ತಕ್ಷಣ ಈ ಪಕ್ಷದ ಪರವಾಗಿರುವ ಎಲ್ಲಾ ವರದಿಗಳನ್ನು ಓದತ್ತೆ, ಇನ್ನೊಂದು ಪಕ್ಷದಲ್ಲಿರುವ ವರದಿಗಳನ್ನು ಓದತ್ತೆ, ಆಮೇಲೆ ಅವ್ರು ಹೇಳಿರೋ ಫ್ಯಾಕ್ಟ್ಸ್ ಗಳನ್ನ ಕಂಪೇರ್ ಮಾಡತ್ತೆ. ಕಂಪೇರ್ ಮಾಡಿ ಅದು ಒಂದು ಕೊಡತ್ತೆ, ನೋಡಿ ಇವ್ರು ಹಿಂಗ್ ಹೇಳ್ತಿದ್ದಾರೆ, ಇವ್ರು ಹೆಂಗ್ ಹೇಳ್ತಿದ್ದಾರೆ, ಬಟ್ ನಾನು ಫ್ಯಾಕ್ಟ್ಸ್ ಅನ್ನ ವೆರಿಫೈ ಮಾಡಿದಂಗ ದಿಸ್ ಇಸ್ ಇಟ್ ಅಂತ ಹೇಳುವಂತದ್ದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಮುಂದೆ ಯಾವತ್ತೋ ಇದೇ ಆಗತ್ತೆ ಅಂತಲ್ಲ. ವಾಟ್ ಐ ಹ್ಯಾವ್ ಹರ್ಡ್ ಇಸ್ ಲೈಕ್ ಹೌ ಯು ಟ್ರೈನ್ ChatGPT, ಇಟ್ ಗಿವ್ಸ್ ಇನ್ ದ ಸೇಮ್ ವೇ. ನೀವು ಇವಾಗ ಏನೋ ಒಂದು AI-ನ ನೀವು ಒಂದು ರೀತಿನಲ್ಲಿ ಟ್ರೈನ್ ಮಾಡ್ತಾ ಹೋದ್ರೆ ದಟ್ ಆಲ್ಸೋ ಬಿಕಮ್ಸ್ ಒಪಿನಿಯನೇಟೆಡ್, ಆ ರೀತಿನಲ್ಲೇ ಅದು ಕೊಡುತ್ತೆ ಅಂತಾನು ನನ್ನ ಭಾವನೆ. ಮಷಿನ್ ಲರ್ನಿಂಗ್ ಅಂತ ಹೇಳ್ತಾರೆ, ಬಟ್ ಆಲ್ಸೋ ದರ್ ಈಸ್ ಅ ಟೆಕ್ನಾಲಜಿ. ಈಗ ಅದನ್ನು ಅಂದ್ರೆ ದೇ ಆರ್ ಆಲ್ಸೋ ಮೇಕಿಂಗ್ ಇಟ್ ಫುಲ್ ಪ್ರೂಫ್ ಇನ್ ದ ಸೆನ್ಸ್, ಈಗ ಬಂದಿರುವ ಲೈವ್ ಡಿಸ್ಕಷನ್ನೇ ಬೇಸ್ ಆಗಿ ಇಟ್ಕೊಂಡು ಕೊಡೋ ಬದಲಿಗೆ ಡೀಪ್ ಥಿಂಕಿಂಗ್ ಅನ್ನು ಮಾಡುತ್ತೆ. ಅದಂದ್ರೆ ಈಗ ನಮ್ಮನ್ನು ಕೂಡ ಒಂದು ಸೋರ್ಸ್ ಆಗಿ ಕನ್ಸಿಡರ್ ಮಾಡುತ್ತೆ. ಇವಾಗ ಈಗ ಹೇಗೆ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿರುವ ಮಾಧ್ಯಮಗಳೆಲ್ಲ ಓದುತ್ತೆ, ಬಿಜೆಪಿ ಪರವಾಗಿರೋದೆಲ್ಲ ಓದುತ್ತೆ, ಇದ್ರ ನಡುವೆ ಫ್ಯಾಕ್ಟ್ಸ್ ಗಳನ್ನ ಚೆಕ್ ಮಾಡುತ್ತೆ, ಅದೇ ರೀತಿಯಾಗಿ ನಮ್ಮನ್ನು ಕೂಡ ಅದು ಇನ್ನೊಂದು ಪಕ್ಷವಾಗೇ ನೋಡುತ್ತೆ. ಅದು ಅಂದ್ರೆ ನೀವು ಮೂರು ಜನರು ಹಿಂಗೆ ಹೇಳ್ತಾ ಇದ್ದೀರಿ, ಅನಲೈಸ್ ಮಾಡಿ ಆಮೇಲೆ ಅದು ಒಂದು ಕೊಡುತ್ತೆ. ದಿಸ್ ಈಸ್ ದ ಫ್ಯೂಚರ್ ಆಫ್ ಮೀಡಿಯಾ. ಇದು ಬಂದಾಗ ಏನಾಗುತ್ತೆ ಅಂತಂದ್ರೆ, ಇವತ್ತು ನೀವು ನಿಜ ಕಂಡುಹಿಡಿಬೇಕು ಅಂದ್ರೆ ಈ ಇಂಟರ್ನೆಟ್ ಅಲ್ಲಿ ಬಹಳ ಡಿಫಿಕಲ್ಟ್ ಇದೆ. ಇವತ್ತು ನಿಮ್ಗೆ ಡೀಪ್ ಫೇಕ್ ಇರುತ್ತೆ. ಈಗ ನೀವೇ ಏನೋ ಫೇಕ್ ಮಾಡ್ತಾ ಇದಾರೆ. ರಶ್ಮಿ ಮಂದನ ಪಾಪ ಅವಳನ್ನ ಏನೋ ಡೀಪ್ ಫೇಕ್ ಮಾಡಿದ್ರು. ಸೊ ಇದೆಲ್ಲ ಸಾಮಾನ್ಯ ಮನುಷ್ಯರಿಗೆ, ಸಾಮಾನ್ಯ ಕಣ್ಣಿಗೆ, ಸಾಮಾನ್ಯ ಜನರಿಗೆ ಗೊತ್ತೇ ಆಗಲ್ಲ.
ಸೊ ಬಟ್ ಇದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನ ಕಂಡುಹಿಡಿಯುವಷ್ಟು ಸಾಮರ್ಥ್ಯ ಡೆಫಿನೆಟ್ಲಿ ಬರುತ್ತೆ. ನಾನು ಹಿಂದಿನ 3-4 ಇಂಪಾರ್ಟೆಂಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಫೋರಮ್ಸ್ ಅಲ್ಲಿ ನನಗೆ ಇದೇ ಪ್ರಶ್ನೆ ಕೇಳಿ, ಹೌ ವಿಲ್ ಯು ಫೇಸ್ ದ ಫೇಕ್ ನ್ಯೂಸ್, ಇದನ್ನ ಪ್ರಾಬ್ಲಮ್ ಅನ್ನ ಹೇಗೆ ಐಡೆಂಟಿಫೈ ಮಾಡ್ತೀವಿ? ಸೊ ಇಟ್ ಈಸ್ ಕ್ರಿಯೇಟೆಡ್ ಬೈ ಟೆಕ್ನಾಲಜಿ ಅಂಡ್ ಟೆಕ್ನಾಲಜಿ ವಿಲ್ ಗಿವ್ ದ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೆ ನಾನು. ಐ ಆಲ್ವೇಸ್ ಬಿಲೀವ್ಡ್ ಇನ್ ದ ಟೆಕ್ನಾಲಜಿ. ಇವತ್ತು ನಿಮ್ಗೆ ಇದು ಸತ್ಯ ಸುಳ್ಳು ಅನ್ನೋದನ್ನ ಮೊದ್ಲು ಕಂಡುಹಿಡಿಯೋದು ಬಹಳ ಕಷ್ಟ ಆಗಿತ್ತು. ಯಾವುದೋ ಒಂದು ಇಸ್ರೇಲ್ ನಡೆದಿರುವಂತ ಯಾವುದೋ ಒಂದು ವಿಡಿಯೋವನ್ನ ತಗೊಂಡ್ಬಂದು ಇದು ದಕ್ಷಿಣ ಕನ್ನಡದಲ್ಲಿ ನಡೆದ ಕ್ರೌರ್ಯ ಅಂತ ತೋರಿಸ್ತಾ ಇದ್ದಂತ ವಿಡಿಯೋಗಳು ಎಲ್ಲ ಹಂಗೆ ಮಾಡ್ತಲ್ವಾ, ಯಾವಾಗ್ಲೂ ಬಿಟ್ಟಿರೋ ಇದನ್ನ ಡ್ರೋನ್ ಅನ್ನ ಅದು ಇವಾಗ ನಾವ್ ಅದನ್ನ ಕಳ್ಸಿ ಇಷ್ಟು ನಾಶ ಮಾಡಿದೀವಿ ಇಂಡಿಯಾದಲ್ಲಿ. ಪಾಕಿಸ್ತಾನ ಮಾಡ್ತಾ ಇರೋದಂತೂ ಇದನ್ನೇ. ಅದು ಪಾಕಿಸ್ತಾನ ಅಲ್ಲ, ಫೇಕಿಸ್ತಾನ್. ಅದು ಈ ತರದ್ದು ಈ ತರದ್ದೆಲ್ಲ ತುಂಬಾ ಮಾಡಿದೆ. ಅದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತುಂಬಾ ನಗೆ ಪಾಡ್ಲಿಕ್ಕೆ ಆಗ್ತಾ ಇದೆ. ಬಟ್ ಇದನ್ನೆಲ್ಲ ಹೇಳಿದ್ನಲ್ಲ, ಡಿಮಿಸ್ಟಿಫೈ ಮಾಡೋದಕ್ಕೆ ಟೆಕ್ನಾಲಜಿ ಇವತ್ತು ಮುಂದೆ ಬರುತ್ತೆ ಅಂತ ಹೇಳಲ್ಲ ನಾನು, ಇವತ್ತು ಆಲ್ರೆಡಿ ಬಂದ್ಬಿಟ್ಟಿದೆ ಅಂತ. ಇದು ಬಂದಿದ್ದು ಇಟ್ ವಿಲ್ ಬಿಕಮ್ ಮೋರ್ ಸಫಿಸ್ಟಿಕೇಟೆಡ್ ಆಗತ್ತೆ, ಮೋರ್ ಅಕ್ಯುರೇಟ್ ಆಗ್ತಾ ಹೋಗುತ್ತೆ ಇನ್ನು ಇದನ್ನ. ಸೊ ಹಾಗಾಗಿ ಫೇಕ್ ನ್ಯೂಸ್ ಗಳನ್ನ ಇನ್ನು ಮುಂದೆ ಹರಡೋದು ಕೂಡ ಸುಲಭ ಆಗಲ್ಲ. ಆಮೇಲೆ ಈಗಿರೋ ಪ್ಲಾಟ್ಫಾರ್ಮ್ಗಳು ಅದನ್ನ ಯಾವ ಚೆಕ್ಸ್ ಇಲ್ಲ, ಆಸ್ ಆಫ್ ನೌ ಇಲ್ಲ, ನಥಿಂಗ್ ಯಾವುದು ಇಲ್ಲ. ಏನೋ ಗೌರ್ಮೆಂಟ್ ನಲ್ಲಿ ಫೇಕ್ ನ್ಯೂಸ್ ಗಳನ್ನ ಹರಡುವಂತದ್ದು ಇಂಥ ಕಲಂ ಪ್ರಕಾರ ಅಪರಾಧ ಅಂತ ಹೇಳ್ತಾರೆ, ಬಿಟ್ರೆ ಅದು ಫೇಕ್ ನ್ಯೂಸ್ ಅನ್ನ ಐಡೆಂಟಿಫೈ ಮಾಡುವಂತದ್ದು ಬಹಳ ಡಿಫಿಕಲ್ಟ್. ಇವತ್ತು ಒಂದ್ ಸೈಟ್ ನಲ್ಲಿ ಇರುತ್ತೆ, ಯಾವ್ದೋ ಫೇಸ್ಬುಕ್ಕಿನ ಯಾವ್ದೋ ಒಂದ್ ಅಕೌಂಟ್ ಅಲ್ಲಿ ಇರುತ್ತೆ, ಅದನ್ನ ಡಿಲೀಟ್ ಮಾಡೋಷ್ಟೊತ್ತಿಗೆ ಇನ್ನೊಂದ್ ಸೈಟ್ ಅಲ್ಲಿ ಬರುತ್ತೆ, ಇನ್ನು 10 ಫೇಸ್ಬುಕ್ ಐಡಿಯಲ್ಲಿ ಬರುತ್ತೆ. ಸೊ ಅದನ್ನ ಚೆಕ್ ಮಾಡೋದು ಹ್ಯೂಮನ್ಲಿ ಇಟ್ ಈಸ್ ಇಂಪಾಸಿಬಲ್. ಲಾ ಎಲ್ಲ ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಅನ್ನುವಂಥದ್ದನ್ನೆಲ್ಲ ಆಗ. ಬಟ್ ಟೆಕ್ನಾಲಜಿ ಹೇಗೆ ಮಾಡುತ್ತೆ ಅಂತಂದ್ರೆ, ಈಗ ಅದನ್ನೇ ಹೇಳುದು, ಈಗ ಯಾವುದೋ ಒಂದು ಸುದ್ದಿಯನ್ನ ನೀವು ಪದೇ ಪದೇ ಕಳಿಸಿದ್ರಿ ಅಂತಂದ್ರೆ ವಾಟ್ಸಪ್ ನಲ್ಲಿ ಬರುತ್ತಲ್ಲ, ಫೇಕ್ ಹರಡದಷ್ಟು ಫಾಸ್ಟ್ ಆಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಡದಷ್ಟು ಫಾಸ್ಟ್ ಆಗಿ ಇನ್ನೆಲ್ಲೂ ಹರಡಲ್ಲ. ಸೊ ಪರ್ಟಿಕ್ಯುಲರ್ಲಿ ಈಗ ನೋಡಿ, ವಾಟ್ಸಪ್ ಅಲ್ಲಿ ಬಂದ ತಕ್ಷಣ ಇವಾಗ ಹೇಳುತ್ತೆ ಇಟ್ ಈಸ್ ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ ಅದು ಕೊಡುತ್ತೆ. ಆಮೇಲೆ ಅದು ಕೊಡುತ್ತೆ. ಈ ವಿಜುವಲ್ಸ್ ಬಂದ ತಕ್ಷಣ ಅದು ಈಗ ಇನ್ನೊಂದು ಸ್ಟಾರ್ಟ್ ಮಾಡ್ಕೊಂಡಿದೆ, ಅದಕ್ಕೆ ಸರ್ಚ್ ರಿಸಲ್ಟ್ ಅನ್ನ ಅದಕ್ಕೆ ಅಟ್ಯಾಚ್ ಮಾಡುತ್ತೆ, ಬೇಕಾದ್ರೆ ಯು ಕ್ಯಾನ್ ಸಿ ದ ರಿಸಲ್ಟ್ ಇಲ್ಲಿ ಅಂತ ಬರಕ್ ಸ್ಟಾರ್ಟ್ ಆಗಿ. ನೆಕ್ಸ್ಟ್ ಸ್ಟೇಜ್ ನಲ್ಲಿ ಆ ತರದ್ ಬಂದ ತಕ್ಷಣ ಇಟ್ ಮೇ ಬಿ ಫೇಕ್ ಅಂತ ಅದೇ ಹೇಳುತ್ತೆ. ಈಗ ಏರ್ಟೆಲ್ ನಲ್ಲಿ ನಿಮ್ಗೆ ಆಲ್ರೆಡಿ ಆಗ್ತಿದೆ ಇವಾಗ ಕಾಲ್ಸ್, ನಿಮ್ಗೆ ಸ್ಪ್ಯಾಮ್ ಕಾಲ್ಸ್ ಬಂದಾಗ ಇಟ್ ಮೇ ಬಿ ಸ್ಪ್ಯಾಮ್ ಅಂತ ಅದು ಬರುತ್ತೆ. ಅದು ಅದೆಲ್ಲ ಅಷ್ಟೊಂದೆಲ್ಲ ಅಡ್ವಾನ್ಸ್ ಆಗೋಗ್ಬಿಟ್ಟಿದೆ ಇವಾಗ. ಸೊ ಈ ಟೆಕ್ನಾಲಜಿ ವಿಲ್ ಪರ್ಫೆಕ್ಟ್ ಇಟ್ ಸೆಲ್ಫ್ ಇನ್ ಡೇಸ್ ಟು ಕಮ್. ಡೋಂಟ್ ವೇಟ್ ಫಾರ್ 5 years 10 years ಎಲ್ಲ ಇಲ್ಲ. ಮೇಬಿ another 6 months 1 year 1 week 10 days 15 days 1 month ಅಲ್ಲಿ ಇದೆಲ್ಲ ಬರ್ತಾ ಹೋಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪತ್ರಿಕೋದ್ಯಮದ ಮೇಲೆ, ಮಾಹಿತಿಯ ಮೇಲೆ ಮಾಡುವಂತಹ ಈ ಪ್ರಭಾವ ಇದೆಯಲ್ಲ, ನಾವು ಇದನ್ನ ಇವಾಗ ನೋಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಚೇಂಜ್ ದ ಬೇಸಿಕ್ ರೂಲ್ಸ್ ಆಫ್ ದ ಗೇಮ್ ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ. ಉದಾಹರಣೆಗೆ ಸುದ್ದಿ ಬರೆಯುವ ಕ್ರಮ ಅಂತ ಇಟ್ಕೊಂಡಿರಿ. ನಮ್ಗೆ ಪತ್ರಕರ್ತ ಆದವರಿಗೆ ಏನು ಮೊದಲ ಅವನಿಗೆ ಒಂದು ನೋಸ್ ಫಾರ್ ದ ನ್ಯೂಸ್ ಅಂತೇಳಿ ಹೇಳ್ತೀವಿ. ಅಂದ್ರೆ ನ್ಯೂಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇದು ನ್ಯೂಸ್ ಅಂತ ತಿಳ್ಕೊಳ್ಳೋಕೆ ಬೇಕು, ನೋಸ್ ಫಾರ್ ದ ನ್ಯೂಸ್ ಅಂತೀವಲ್ಲ, ಅದು ಇರ್ಬೇಕು. ಅದ್ರ ಜೊತೆಗೆ ಅವನಿಗೆ ಒಂದು ಭಾಷಾ ಪ್ರೌಢಿಮೆ ಇರಬೇಕು, ಇದ್ರ ಜೊತೆಗೆ ಒಂದು ಬೌದ್ಧಿಕ ಪ್ರೌಢಿಮೆ ಬೇಕು ಅನ್ನುವಂಥದ್ದು ಹೇಳ್ತೀವಿ. ಇದು 3 ಯಾರ ಜನರಿಗೆ ಇರುತ್ತೆ ಅವರು ಅತ್ಯುತ್ತಮವಾದಂತ ಒಂದು ಪತ್ರಕರ್ತರಾಗ್ತಿದ್ದು. ಇವತ್ತು ಅವನಿಗೆ ಭಾಷೆ ಚೆನ್ನಾಗಿ ಬರ್ಬೇಕು ಅಂತ ಇಲ್ಲ. ಇವತ್ತು ಎಲ್ಲರೂ ಪತ್ರಕರ್ತರೆ, ಎಲ್ಲ ಪತ್ರಕರ್ತರು. ಈಗ ನೋಡಿ, ನೀವೇ ಇವತ್ತು ಮೊದಲೇ ಇಂಟರ್ವ್ಯೂಗಳನ್ನು ಮಾಡ್ತಾ ಇದ್ದಿದ್ದು ಜರ್ನಲಿಸ್ಟ್ ಆಗಿತ್ತು. ಇವತ್ತು ನೀವು ಎಷ್ಟು ಜನ ಒಳ್ಳೊಳ್ಳೆಯ ಜ್ಞಾನಿಗಳನ್ನ, ವೆಟರನ್ಸ್ ಅನ್ನ ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂದ್ರೆ ಎವ್ರಿಬಡಿ ಈಸ್ ಅ ಜರ್ನಲಿಸ್ಟ್. ನನ್ನ ಭಾಷೆ ಬಗ್ಗೆ ಹೇಳೋದಾದ್ರೆ, ಮೊದಲೇ ಭಾಷೆ ತುಂಬಾ ಚೆನ್ನಾಗಿ ಅವನಿಗೆ ಬರೆಯೋಕೆ ಬದಲು ಪತ್ರಿಕೋದ್ಯಮಿ ಆಗೋಕೆ ಆಗ್ತಾನೆ ಇರ್ಲಿಲ್ಲ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಅಲ್ಲ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ನಿಮ್ಗೆ ನ್ಯೂಸ್ ಅಂತ ಏನು ಅಂತ ಅರ್ಥ ಆಗಿದೆ, ಪಾಯಿಂಟ್ಸ್ ಅರ್ಥ ಆಗಿದೆ ಅಂತಂದ್ರೆ, ನೀವು ಬೇಸಿಕ್ ಫೀಡ್ ಅನ್ನ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಟ್ರೆ ಇಟ್ ವಿಲ್ ಪ್ರೊಡ್ಯೂಸ್ ನಿಮ್ಗೆ ವರದಿಯನ್ನ 5 ನಿಮಿಷದಲ್ಲಿ ರೆಡಿ ಮಾಡಿಕೊಟ್ಬಿಡುತ್ತೆ. ಅದೇ ಕೊಟ್ಬಿಡುತ್ತೆ. ಅಥವಾ ಅದರಲ್ಲಿ ಇರುತ್ತೆ, ಎಲ್ಲ ಪತ್ರಿಕೆಗೂ ಅದರದ್ದೇ ಆದಂತ ಒಂದು ಸ್ಟೈಲ್ ಇರುತ್ತೆ. ಈಗ ನಮ್ಮ ಕನ್ನಡ ಪ್ರಭಕ್ಕೆ ಒಂದು ಸ್ಟೈಲ್ ಇರುತ್ತೆ, ಪ್ರಜಾವಾಣಿಗೆ ಒಂದು ಸ್ಟೈಲ್ ಇರುತ್ತೆ. ಲಕ್ಕಿಲಿ ಈ ಟೆಕ್ನಾಲಜಿ ಇನ್ನು ಕನ್ನಡದಲ್ಲಿ ಅಷ್ಟು ಸರಿಯಾಗಿ ಪರ್ಫೆಕ್ಟ್ ಆಗಿಲ್ಲ, ಬಟ್ ಇಟ್ ವಿಲ್ ಆಲ್ಸೋ ಹ್ಯಾಪನ್ ಇನ್ ಜಸ್ಟ್ 1 or 2 years. ಬಟ್ ಇಂಗ್ಲಿಷ್ ನಲ್ಲಿ ಆಗ್ಬಿಟ್ಟಿದೆ. ನನ್ಗೆ ಈ ವರದಿ
ವಾಷಿಂಗ್ಟನ್ ಪೋಸ್ಟ್ ಸ್ಟೈಲ್ನಲ್ಲಿ ಬೇಕು ಅಂತಂದ್ರೆ ಇದು ವಾಷಿಂಗ್ಟನ್ ಪೋಸ್ಟ್ ಯಾವ ರೀತಿಯಾಗಿ ಜನರಲಿ ವರದಿ ಮಾಡುತ್ತಾ ಅದೇ ವರ್ಡ್ಗಳನ್ನ ಎವ್ರಿ ಪತ್ರಿಕೆಗೆ ಒಂದು ಸ್ಟೈಲ್ ಶೀಟ್ ಅಂತ ಇರುತ್ತೆ, ಆ ಸ್ಟೈಲ್ ಶೀಟ್ ಅನ್ನ ಯೂಸ್ ಮಾಡ್ಕೊಂಡು ವರದಿಯನ್ನು ಕೊಡುತ್ತೆ. ತುಂಬಾ ಹಿಂದೆ ಹೋದಾಗ ನಾನು ಭಾರತ ಅಂದ್ರೆ ಹೇಗಿತ್ತು ಅಂತ ನೋಡಿದ್ರೆ ಇಲ್ಲಿ ಕೆಲಸಗಾರರನ್ನ ಅತ್ಯಂತ ಕ್ರೂರವಾಗಿ ದುಡಿಸ್ಕೋತಾರೆ, ಇವರಿಗೆ ಅತ್ಯಂತ ಕೀಳು ಮಟ್ಟಿನ ಲೈಫ್ ಅನ್ನ ನಡೆಸ್ತಾರೆ ಅನ್ನುವಂಥ ಸುದ್ದಿಗಳು ಗ್ಲೋರಿಫೈ ಆಗ್ತಾ ಇತ್ತು ಅಲ್ಲಿ. ಅಂದ್ರೆ ಜನರು ಅದಕ್ಕೆ ಚಂದಾದಾರರಾಗಬೇಕು, ಸಬ್ಸ್ಕ್ರಿಪ್ಷನ್ ಕೊಡಬೇಕು, ಆವಾಗ ಅತ್ಯುತ್ತಮ ಮಾಧ್ಯಮ ಇರೋಕ್ಕೆ ಸಾಧ್ಯ. ಅದು ಇಲ್ಲದೆ ಹೋದ್ರೆ ಮಾಧ್ಯಮಗಳು ಇರೋಕ್ಕೆ ಸಾಧ್ಯನೇ ಇಲ್ಲ.